प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ಓಂ. ಶ್ರೀಮದ್ಭಾಗವತದಲ್ಲಿ ಪಂಚಮ ಸ್ಕಂಧ 19ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಇವತ್ತು 11ನೇ ಗದ್ಯ. ಭಾರತ ವರ್ಷದಲ್ಲಿ ನಾರದ ಮುನಿಗಳು ನರನಾರಾಯಣರನ್ನ ಸ್ತೋತ್ರ ಮಾಡ್ತಾರೆ. ಇದಂಚ ಅಭಿಗೃಣಾತಿ, ಆ ನಾರದ ಮುನಿಗಳು ಈ ರೀತಿ ಮಂತ್ರವನ್ನ ಜಪ ಮಾಡ್ತಾರೆ. ಓಂ ನಮೋ ಭಗವತೆ ಉಪಶಮಶೀಲಾಯ ಉಪರತ ಅನಾತ್ಮ್ಯಾಯ ಅಕಿಂಚನ ವಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರವೇ ಆತ್ಮಾರಾಮಾಧಿಪತಯೇ ನಮೋ ನಮಃ ಇತಿ. ನಾರದರು ನರನಾರಾಯಣರನ್ನ ಸ್ತೋತ್ರ ಮಾಡುವ ಒಂದು ಜಪ. ನಮೋ ಭಗವತೆ, ಷಟ್ಗುಣೇಶ್ವರ್ಯ ಸಂಪನ್ನನಾಗಿರ್ತಕ್ಕಂತಹ ಭಗವಂತನೇ ನಿನಗೆ ನಮಸ್ಕಾರ. ಉಪಶಮಶೀಲಾಯ, ಭಗವನ್ನಿಷ್ಠೆಯನ್ನ ತೋರಿಸ್ತಾ ಇರತಕ್ಕಂತಹ ನಿನಗೆ ನಮಸ್ಕಾರ ಅಂತ ಅರ್ಥ. ಉಪಶಮಶೀಲ, ಭಗವನ್ನಿಷ್ಠೆಯನ್ನ ನಮಗೆಲ್ಲ ತೋರಿಸಿಕೊಡ್ತಕ್ಕಂಥವನು ನೀನು. ಉಪರತ ಅನಾತ್ಮ್ಯಾಯ, ಉಪರತ ಅನಾತ್ಮ್ಯಾಯ ಅಂತಂದ್ರೆ ದೈಹಿಕವಾದ ಯಾವುದೇ ರೀತಿಯಾದ ದೋಷಗಳು ಬಾಧೆಗಳು ಮೊದಲಾದವುಗಳು ನಿನಗೆ ಇಲ್ಲ. ದೂರೀಕೃತ ದೇಹ ಸಂಬಂಧಿ ದುಃಖಾಯ, ದೇಹ ಸಂಬಂಧಿಯಾದ ದುಃಖಗಳು ಅಂತ ಜಗತ್ತಿನಲ್ಲಿ ಯಾರ್ಯಾರಿಗಿದೆಯಲ್ಲ ಆ ಥರದ್ದು ದೇಹ ಸಂಬಂಧಿಕವಾದ ದೈಹಿಕವಾದ ಬಾಧೆಗಳು ಅದ್ಯಾವುದು ನಿನಗೆ ಇಲ್ಲ. ಅದೆಲ್ಲದರಿಂದಲೂ ಕೂಡ ದೂರನಾಗಿರ್ತಕ್ಕಂಥವನು ನೀನು ಅಂತ ಅರ್ಥ. ಉಪರತ ಅನಾತ್ಮ್ಯಾಯ. ಆಮೇಲೆ ಅಕಿಂಚನ ವಿತ್ತಾಯ, ನಿನಗೆ ಅಕಿಂಚನರು ಅಂತ ಯಾರಿದ್ದಾರಲ್ಲ ಅವರೇ ವಿತ್ತ. ಅಂದ್ರೆ ಐಹಿಕವಾದ ಸಂಪತ್ತನ್ನ ಬೇಡ ಅಂತ ಬಿಟ್ಟು ಪರಮ ವೈರಾಗ್ಯಶಾಲಿಗಳಾದವರು ಏನಿದ್ದಾರೆ ಭಕ್ತರು,
ಅಂತಹ ಭಕ್ತರನ್ನೇ ನಿನ್ನ ಸಂಪತ್ತನ್ನಾಗಿ ಮಾಡ್ಕೊಂಡಿದ್ದಿ ನೀನು. ನಮಸ್ಕಾರ. ಅಕಿಂಚನರು ಅಂತಂದ್ರೆ ಅವರು ಕಿಂಚನ ನಾಸ್ತಿ ಅವರ ಹತ್ರ, ಭಗವಂತನನ್ನ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಕಿಂಚನ ನಾಸ್ತಿ ಯಾರೋ ಅವರು ಅಕಿಂಚನರು, ಅಂದ್ರೆ ಭಗವಂತನಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿ ಲೌಕಿಕವಾದ ಸಂಪತ್ತನ್ನೆಲ್ಲವನ್ನೂ ಕೂಡ ಬೇಡ ಅಂತ ಬಿಟ್ಟವರಿದ್ದಾರಲ್ಲ, ಅಂತಹ ವೈರಾಗ್ಯದಿಂದ ಕೂಡಿರ್ತಕ್ಕಂತಹ ಭಗವದ್ಭಕ್ತರು ಅವರೇ ನಿನಗೆ ಸಂಪತ್ತು, ಅವರೇ ವಿತ್ತ. ಅಕಿಂಚನ ವಿತ್ತಾಯ ಅಂದ್ರೆ ವೈರಾಗ್ಯ ಉಳ್ಳವರನ್ನ ನೀನು ಸ್ವೀಕಾರ ಮಾಡ್ತಕ್ಕಂಥವನು ಅಂತ ಅರ್ಥ. ನಾಸ್ತಿ ಭಗವದ್ ವ್ಯತಿರಿಕ್ತಂ ಕಿಂಚನ ಯೇಷಾಂ, ಭಗವಂತನನ್ನ ಬಿಟ್ಟು ಬೇರೆ ಯಾರಿಗೆ ಇಲ್ಲವೋ ಅಂಥವರು. ಯುಕ್ತಾಯುಕ್ತ ವಿವೇಕಿನಾಂ ವಿಷಯ ವಿರಕ್ತಾನಾಂ ಏಕಾಂತ ಭಕ್ತಾನಾಂ, ಯುಕ್ತಾಯುಕ್ತ ವಿವೇಕವುಳ್ಳವರು, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವುಳ್ಳಂತಹ ಏಕಾಂತ ಭಕ್ತರೇನಿದ್ದಾರೆ, ತೇ ಅಕಿಂಚನಾಹ, ಅಂಥವರು ಅಕಿಂಚನರು. ಅವರೇ ವಿತ್ತಂ ಅಂದ್ರೆ ಅವರೇ ಸಂಪತ್ತಿದ್ದಂತೆ, ಅಂದ್ರೆ ಬಹಳ ಪ್ರೀತ್ಯಾಸ್ಪದತ್ವೇನ ವಿಶೇಷತೋ ರಮಣೀಯಾಹ ಯಸ್ಯ ಅಂತ. ಅವರೇ ನಿನಗೆ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರು, ವಿತ್ತದಂತೆ ಇರ್ತಕ್ಕಂಥವ್ರು ಅಂತ. ಹಾಗಾಗಿ ಅಕಿಂಚನ ವಿತ್ತ ನೀನು. ಅಂತಹ ಅಕಿಂಚನ ವಿತ್ತಾಯ ನಮಃ. ಋಷಿ ಋಷಭಾಯ ನಮಃ. ಪರಮ ಋಷಿ ನೀನು, ಶ್ರೇಷ್ಠವಾದ ಋಷಿ, ಋಷಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಋಷಿಯಾಗಿದ್ದಿ. ಮತ್ತೆ ಪರಮಹಂಸಾಯ, ಪರಮಹಂಸ ಅಂದ್ರೆ ಶುದ್ಧ ಅಂತರ್ಥ, ಹಂಸ ಅಂದ್ರೆ ಶುದ್ಧ ಅಂತರ್ಥ. ಪರಮಹಂಸಾಯ ಅತ್ಯಂತ ಶುದ್ಧನಾಗಿರ್ತಕ್ಕಂಥವನು ನೀನು. ಹಾಗೆ ಪರಮ ಗುರವೇ, ಪರಮಗುರುಗಳು. ಆತ್ಮಾರಾಮಾಧಿಪತಯೇ, ಆತ್ಮಾರಾಮ ಅಂದ್ರೆ ಸ್ವರಮಣ, ನಿನ್ನಿಂದಲೇ ನೀನು ರಮಿಸ್ತಕ್ಕಂಥವನು. ಅಂತಹ ನರನಾರಾಯಣಾಯ ನಮೋ ನಮಃ. ಅಧಿಪತಿ, ಆತ್ಮಾರಾಮ ಮತ್ತು ಅಧಿಪತಿ. ಅಧಿಪತಿ ಅಂತಂದ್ರೆ ಎಲ್ಲ ಸಮಸ್ತ ಲೋಕಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು, ಒಡೆಯನಾಗಿರ್ತಕ್ಕಂಥವನು ಅಂತ ಅರ್ಥ. ಅಂತಹ ನರ ನಾರಾಯಣಾಯ, ನರ ಮತ್ತು ನಾರಾಯಣನಿಗೆ ನಮೋ ನಮಃ, ನಮಸ್ಕಾರ ಅಂತ ಹೀಗೆ ನಾರದರು ಮಾಡುವ ನರನಾರಾಯಣ ಜಪ. ಓಂ ನಮೋ ಭಗವತೆ ಉಪಶಮಶೀಲಾಯ ಉಪರತ ಅನಾತ್ಮ್ಯಾಯ ಅಕಿಂಚನವಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರವೇ ಆತ್ಮಾರಾಮಾಧಿಪತಯೇ ನಮೋ ನಮಃ ಇತಿ. ಗಾಯತಿ ಚ ಇದಂ, ಈ ಮುಂದೆ ಹೇಳೋದನ್ನು ಕೂಡ ಗಾಯನ ಮಾಡ್ತಾರೆ. ಇದು ಜಪ ಹಿಂದೆ ಹೇಳಿದ್ದು. ಈ ರೀತಿ ಇದಂಚ ಅಭಿಗೃಣಾತಿ ಅಂತ, ಅಂದ್ರೆ ಈ ರೀತಿ ಜಪ ಮಾಡ್ತಾರೆ ಅಂತ ಹಿಂದೆ ಹೇಳಿದ್ರು. ಅದಲ್ಲದೆ ಈ ಐದಂಚ ಗಾಯತಿ, ಈ ಮುಂದೆ ಹೇಳುವ ಗಾನ ಸ್ತೋತ್ರ ಅದನ್ನು ಮಾಡ್ತಾರೆ. ಏನದು? ಕರ್ತಾಸ್ಯ ಸರ್ಗಾದಿಶಿಯೋ ನ ಬಧ್ಯತೆ ನ ಹನ್ಯತೆ ದೇಹಗತೋಪಿ ದೈಹಿಕೈಃ ದ್ರಷ್ಟುರ್ನ ದೃಗ್ಯಸ್ಯ ಗುಣೈರ್ವಿದೂಷ್ಯತೆ ತಸ್ಮೈ ನಮೋ ಅಸಕ್ತ ವಿವಿಕ್ತ ಸಾಕ್ಷಿಣೇ. ಭಗವಂತನನ್ನ ಕುರಿತು ನಾರದರು ಮಾಡುವಂತಹ ಸ್ತೋತ್ರ. ಅಲ್ಲಿ ಹಿಂದೆ ಹೇಳುವಾಗ ಉಪರತ ಅನಾತ್ಮ್ಯಾಯ ಅಂತ ಹೇಳಿದರು. ಉಪರತ ಅನಾತ್ಮ್ಯ ಅಂತಂದ್ರೆ ದೈಹಿಕವಾದ ಯಾವ ಬಾಧೆಗಳು ಕೂಡ ಅವನಿಗೆ ಇಲ್ಲ, ಅದರಿಂದ ದೂರನಾಗಿರ್ತಕ್ಕಂಥವನು ಅಂತ ಅರ್ಥ. ಅದನ್ನೇ ಸ್ವಲ್ಪ ವಿಸ್ತಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ ಇವಾಗ. ಪರಮಾತ್ಮನಿಗೆ ದೈಹಿಕವಾದ ಬಾಧೆಗಳು ಯಾವುದೂ ಇಲ್ಲ. ದೇಹ ಪ್ರಾಕೃತವಾಗಿದ್ದರೆ ತಾನೇ ಆ ಪ್ರಾಕೃತವಾದ ದೇಹದಿಂದ ಬಾಧೆಗಳು ಬರಲಿಕ್ಕೆ ಸಾಧ್ಯ. ಅವನು ಈ ಇಡೀ ಜಗತ್ತಿನ ಅಂದ್ರೆ ಪ್ರಾಕೃತವಾದ ಈ ದೇಹ ಮೊದಲಾದವುಗಳೆಲ್ಲ ಏನಿದೆ
ಜಡವಾದಂತಹ ಈ ಇಡೀ ಜಗತ್ತು, ಈ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನೆಲ್ಲವನ್ನೂ ಮಾಡೋನು ಅವನೇ. ಆ ಎಲ್ಲವನ್ನೂ ಮಾಡ್ತಾ ಇದ್ರೂ ಕೂಡ ಕರ್ಮಬದ್ಧನಾಗಿಲ್ಲ. ಜೀವನು ಹೇಗೆ ಕರ್ಮಗಳಿಂದ ಬದ್ಧನಾಗಿದ್ದಾನೋ ಹಾಗೆ ಆ ಭಗವಂತ ಕರ್ಮದಿಂದ ಬದ್ಧನಲ್ಲ. ಅಸ್ಯ ಕರ್ತ, ಅಸ್ಯ ಅಂದ್ರೆ ಈ ಜಗತ್ತಿಗೆ ಕರ್ತ ಅವನು. ಸೃಷ್ಟಿ ಲಯ ಮೊದಲಾದವುಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಆದರೂ ಯೋ ನಬದ್ಧತೆ, ಅವನು ಬಂಧನಕ್ಕೆ ಒಳಗಾಗೋದಿಲ್ಲ, ಕರ್ಮದ ಬಂಧನಕ್ಕೆ ಅವನು ಒಳಗಾಗೋದಿಲ್ಲ. ದೇಹದ ಒಳಗೆ ಇದ್ರೂ ಕೂಡ ದೇಹಗತೋಪಿ ದೈಹಿಕೈಹಿ ನಹನ್ಯತೆ. ದೇಹದ ಒಳಗಿದ್ದಾನೆ ಅಂದ್ರೇನು? ಎಲ್ಲಾ ಜೀವರ ದೇಹದ ಒಳಗೂ ಇದ್ದಾನೆ. ಪ್ರತಿಯೊಬ್ಬ ಜೀವರ ದೇಹಗಳೇನಿದ್ದಾವೆ, ಪ್ರತಿಯೊಬ್ಬ ಪ್ರಾಣಿಗಳ ದೇಹ, ಎಲ್ಲಾ ಪ್ರಾಣಿಗಳ ದೇಹದ ಒಳಗೂ ಇದ್ದರೂ ಕೂಡ ದೇಹ ಸಂಬಂಧವಾದ ದುಃಖ ಅಂತನ್ನೋದು ಅವನಿಗಾಗೋದಿಲ್ಲ. ನಹನ್ಯತೆ ದೈಹಿಕೈಹಿ ನಹನ್ಯತೆ. ದೈಹಿಕವಾದ ದೇಹಕ್ಕೆ ಸಂಬಂಧಪಟ್ಟಂತಹ ಯಾವ ದೋಷಗಳಿದ್ದಾವೆ ಆ ದೋಷಗಳಿಂದ ಅವನು ದುಃಖಕ್ಕೆ ಒಳಗಾಗೋದಿಲ್ಲ. ವಿಷಯ ಪದಾರ್ಥಗಳನ್ನೆಲ್ಲವನ್ನೂ ಕೂಡ ಸಾಕ್ಷಾತ್ ದ್ರಷ್ಟೃ, ಅವನು ನೋಡ್ತಾ ಇದ್ದಾನೆ. ದ್ರಷ್ಟೃ ನ ದೃಗ್ಯಸ್ಯ, ಎಲ್ಲ ವಿಷಯ ಪದಾರ್ಥಗಳನ್ನು ಕೂಡ ನೋಡ್ತಾ ಇದ್ರೂ ಅವನ ದೃಷ್ಟಿ ದೂಷಿತವಾಗೋದಿಲ್ಲ. ಈಗ ಜೀವರುಗಳು ವಿಷಯ ಪದಾರ್ಥಗಳನ್ನು ನೋಡಿದರೆ ಅವರ ಮನಸ್ಸು ಆ ಕಡೆಗೆ ಹೋಗ್ತದೆ, ದೂಷಿತವಾಗಿ ಬಿಡತ್ತೆ ಮನಸ್ಸು. ವಿಷಯ ಎಷ್ಟೆಷ್ಟು ಸಂಗಾತ್ ಸಂಜಾಯತೆ ಕಾಮಃ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಸಂಘದಿಂದ ಕಾಮ ಹುಟ್ಟುತ್ತದೆ. ಅಂದ್ರೆ ಅಪೇಕ್ಷೆಗಳು. ಅದನ್ನು ನೋಡಿದಾಗ ಅದರ ಬಗ್ಗೆ ಅಪೇಕ್ಷೆ ಬರ್ತದೆ ನಮಗೆ, ನೋಡ್ಲಿಲ್ಲ ಅಂದ್ರೆ ಬರೋದಿಲ್ಲ. ಅದನ್ನು ನೋಡಿದರೆ ಬೇಕು ಅಂತ ಅಪೇಕ್ಷೆ ಪಡ್ತದೆ. ಸಂಘದಿಂದ ಅಂದ್ರೆ ಅದನ್ನು ನೋಡಿದಾಗ, ಪದಾರ್ಥಗಳನ್ನು ನೋಡಿದರೆ ಆ ನೋಟ ದೂಷಿತ ಆಗಿಬಿಡತ್ತೆ, ನಮ್ಮ ಮನಸ್ಸು ಕಲುಷಿತ ಆಗಿಬಿಡತ್ತೆ. ಆ ಮನಸ್ಸು ನಾವು ನೋಡಿದ ಆ ಪದಾರ್ಥಗಳ ಕಡೆಗೆ ಹೋಗ್ತದಲ್ಲ, ದೂಷಿತ ಆಗಿಬಿಡುತ್ತದೆ, ವಿಷಯ ಪದಾರ್ಥಗಳಲ್ಲಿ ಆಸಕ್ತವಾಗಿಬಿಡತ್ತೆ. ಆ ರೀತಿ ಆಗೋದಿಲ್ಲ ಅವನಿಗೆ. ಎಲ್ಲಾ ಪದಾರ್ಥಗಳನ್ನು ನೋಡ್ತಾನೇ ಇದ್ದಾನೆ, ಆದರೂ ಅವನ ದೃಷ್ಟಿ ದೂಷಿತವಾಗೋದಿಲ್ಲ. ಆಸಕ್ತಿ ಇಲ್ಲ ಅವನಿಗೆ. ನಮಗೆ ಅದರಲ್ಲಿ ಆಸಕ್ತಿ ಇರೋದ್ರಿಂದ ಅದು ಬೇಕು ಅಂತ ನೋಡಿದ ತಕ್ಷಣ ಬೇಕು ಅಂತ ಅನ್ನಿಸ್ತದೆ. ಆದ್ರೆ ಅವನಿಗೆ ಆ ಗುಣೈಹಿ ನ ವಿದೂಷ್ಯತೆ, ಅದರಿಂದ ಅವನಿಗೆ ಆ ದೋಷ ಒಳಗಾಗೋದಿಲ್ಲ. ಅವನು ಅದರ ಬಗ್ಗೆ ಆಸಕ್ತಿಯೇ ಇಲ್ಲ. ಅಸಕ್ತ ವಿವಿಕ್ತ ಸಾಕ್ಷಿಣೆ, ಅಸಕ್ತ ಮತ್ತು ವಿವಿಕ್ತ ಸಾಕ್ಷಿ ಮೂರು ಪ್ರತ್ಯೇಕ ಇಟ್ಟುಕೊಳ್ಬೇಕು. ಅವನು ಅಸಕ್ತ ಅಂದ್ರೆ ಯಾವುದರ ಆಸಕ್ತಿಯೂ ಅವನಿಗಿಲ್ಲ, ಯಾವುದರಲ್ಲೂ ಕೂಡ ಅವನಿಗೆ ಆಸಕ್ತಿ ಇಲ್ಲ, ಇದು ಬೇಕು ಅಂತಿಲ್ಲ. ವಿವಿಕ್ತ ಎಲ್ಲದಕ್ಕಿಂತಲೂ ಅತ್ಯಂತ ವಿಲಕ್ಷಣ. ಯಾಕೆ? ಅಸಂಗತ್ವಾತ್ ನ ಬದ್ಧತೆ, ಲೋಕ ವಿಲಕ್ಷಣತ್ವಾತ್ ನ ಹನ್ಯತೆ, ಸಾಕ್ಷಿತ್ವಾತ್ ಔದಾಸೀನ್ಯನ ದೃಷ್ಟತ್ವಾತ್ ನ ವಿದೋಷ್ಯತೆ ಅಂತ ಒಂದೊಂದಕ್ಕೂ ಒಂದೊಂದು ಕಾರಣ ಇದು. ಸಾಕ್ಷಿ ಅವನು. ಸಾಕ್ಷಿ ಅಂದ್ರೆ ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಸರ್ವಸಾಕ್ಷಿ. ಸರ್ವಸಾಕ್ಷಿ ಆದ್ದರಿಂದ ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಆದರೂ ನ ವಿದೂಷ್ಯತೆ. ಆಮೇಲೆ ಲೋಕ ವಿಲಕ್ಷಣನಾಗಿದ್ದಾನೆ, ಆದ್ರಿಂದ ಲೋಕದಂತೆ ದೈಹಿಕವಾದ ಬಾಧೆಗೆ ಒಳಗಾಗೋದಿಲ್ಲ. ದೈಹಿಕವಾದ ಬಾಧೆಗೆ ಲೋಕ ಒಳಗಾಗ್ತದೆ, ಇವನು ಲೋಕ ವಿಲಕ್ಷಣ ಆದ್ರಿಂದ ದೈಹಿಕವಾದ ಬಾಧೆಗೆ ಒಳಗಾಗೋದಿಲ್ಲ. ಇನ್ನು ಇಲ್ಲೇ ಇದ್ರೂ ಯಾಕೆ ಬಂಧನ ಆಗೋದಿಲ್ಲ? ನಮಗೆ ಸಂಸಾರದಲ್ಲಿ ಇದ್ದಾಗ ಸಂಸಾರದ ಬಂಧನ ಆಗ್ತದೆ. ಅವನು ಈ ಸಂಸಾರದಲ್ಲಿ ಅಂದ್ರೆ ಎಲ್ಲರ ಒಳಗೂ ಇದ್ದಾನೆ ಅಂದ್ರೂ ಯಾಕೆ ಅವನಿಗೆ ಬಂಧನ ಆಗೋದಿಲ್ಲ ಅಂದ್ರೆ ಆಸಕ್ತ. ಹೀಗೆ ಅಸಕ್ತ ವಿವಿಕ್ತ ಸಾಕ್ಷಿ ಅಂತ ಏನ್ ಹೇಳಿದ್ದಾರೆ, ಮೂರು ಕೂಡ ಹಿಂದೆ ಹೇಳಿದ್ದಕ್ಕೆ ಒಂದೊಂದಕ್ಕೂ ಹೇತುಗರ್ಭ ವಿಶೇಷಣ. ಅದರೊಳಗೆ ವಿಶೇಷಣ ಕೊಡೋದ್ರಲ್ಲೇನೆ ಕಾರಣನೂ ಸೇರ್ಕೊಂಡಿದೆ. ಅವನು ಅಸಂಗ ಮತ್ತು ಲೋಕ ವಿಲಕ್ಷಣ ಮತ್ತು ಸರ್ವಸಾಕ್ಷಿ. ಹಾಗಾಗಿ ಆ ಭಗವಂತನಿಗೆ ದೈಹಿಕವಾದ ಯಾವುದೇ ರೀತಿಯಾದ ಬಾಧೆಗಳಿಲ್ಲ. ಈ ಜಗತ್ತಿನಲ್ಲಿ
ಇದ್ದು ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡ್ತಾ ಇದ್ರೂ ಕೂಡ ಜೀವನಂತೆ ಕರ್ಮದ ಬಂಧನಕ್ಕೆ ಒಳಗಾಗೋದಿಲ್ಲ. ಎಲ್ಲ ಜೀವರ ಪ್ರಾಣಿಗಳ ದೇಹದ ಒಳಗೂ ಇದ್ರೂ ಕೂಡ ಆ ದೈಹಿಕವಾದ ದೇಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದ ದೋಷಗಳು ಅವನಿಗೆ ಇಲ್ಲ. ಆ ದೈಹಿಕ ದುಃಖಗಳಿಂದ ಪೀಡಿತನಾಗೋದಿಲ್ಲ. ಸಕಲ ವಿಷಯ ಪದಾರ್ಥಗಳನ್ನು ಕೂಡ ಸಾಕ್ಷಿಯಾಗಿ ನೋಡ್ತಾ ಇದ್ರೂ ಕೂಡ ಅದರ ಒಂದು ಅವನ ದೃಷ್ಟಿ ದೂಷಿತ ಆಗೋದಿಲ್ಲ. ಗುಣೈಹಿ ನ ವಿದೂಷ್ಯತೆ, ದೂಷಿತವಾಗೋದಿಲ್ಲ ಆ ದೃಷ್ಟಿ. ಯಾಕೆ? ಅಸಕ್ತ ವಿವಿಕ್ತ ಸಾಕ್ಷಿಣೇ. ಅವನು ಅಸಕ್ತ, ವಿವಿಕ್ತ, ಸಾಕ್ಷಿ. ಯಾವುದರ ಮೇಲೂ ಆಸಕ್ತಿ ಇಲ್ಲ, ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಸರ್ವಸಾಕ್ಷಿಯಾಗಿದ್ದಾನೆ. ಆದ್ರಿಂದ ಅವನಿಗೆ ಈ ಯಾವ ದೋಷಗಳು ಕೂಡ ಇಲ್ಲ ಅಂತ ಹೀಗೆ ಹಿಂದೆ ಜಪ ಮಾಡುವಾಗ ಉಪರತ ಅನಾತ್ಮ್ಯಾಯ ಅಂತ ಅಲ್ಲೇನು ಹೇಳಿದ್ರು ಅದರದ್ದೇ ವಿವರಣೆಯನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಾರದರು. ಕರ್ತಾಸ್ಯ ಸರ್ಗಾದಿಶಿಯೋ ನ ಬಧ್ಯತೆ ನ ಹನ್ಯತೆ ದೇಹಗತೋಪಿ ದೈಹಿಕೈಃ ದ್ರಷ್ಟೃರ್ನ ದೃಗ್ಯಸ್ಯ ಗುಣೈರ್ವಿದುಷ್ಯತೆ ತಸ್ಮೈ ನಮೋ ಅಸಕ್ತ ವಿವಿಕ್ತ ಸಾಕ್ಷಿಣೇ. ಇದಂ ಹಿ ಯೋಗೇಶ್ವರ ಯೋಗ ನೈಪುಣಂ ಹಿರಣ್ಯಗರ್ಭೋ ಭಗವಾನ್ ಜಗಾದಯತ್ ಯದಂತ ಕಾಲೇ ತ್ವಯಿ ನಿರ್ಗುಣೇ ಮನೋ ಭಕ್ತ್ಯಾ ನಿಧಾಯೋಜ್ಜತಿ ದುಷ್ಕಳೇ ಬರಂ. ಭಕ್ತ್ಯ ದಧೀತೋಚ್ಚಿತ ಅಂತಿದೆ. ಭಕ್ತ್ಯ ದಧೀತೋಜ್ಜಿತ. ದಧೀತೋಜ್ಜಿತ ದುಷ್ಕಲೇವರಃ. ದಧೀತಿ ರುಚಿಗಳು ಏನಾರ ಸ್ಮರಣೆ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಿದೆ ಪಾಠ? ನಿಮ್ಮಲ್ಲಿ ಏನು ಪಾಠ ಇದೆ? ಭಕ್ತ್ಯ ನಿಧಾಯ ಅಂತಿದೆ. ನಿಧಾಯ ನಿಧಾಯ ಅಂದ್ರೆ ಮನಸ್ಸನ್ನ ಇಟ್ಟು, ಮನಃ ನಿಧಾಯ, ನಿನ್ನಲ್ಲಿ ಭಕ್ತಿಯಿಂದ ಮನಸ್ಸನ್ನ ಇಟ್ಟು ಅಂತ ಅರ್ಥ. ನಿಧಾಯ ಅನ್ನೋದೇ ಸರಿ. ಸರಿ. ಅಲೇ ಭಗವಂತನೇ, ನೀನು ಧ್ಯಾನ ಯೋಗದಲ್ಲಿ ಉತ್ತಮವಾದ ನಿಷ್ಠೆಯನ್ನ ತೋರಿಸ್ತಾ ಇದ್ದಿ. ಹಿಂದೆ ಉಪಶಮಶೀಲಾಯ ಅಂತ ಹೇಳಿದ್ರಲ್ಲ, ಅದರ ವಿವರಣೆ ಇದು. ಉಪರತ ಅನಾತ್ಮ್ಯಾಯ ಅಂತ ಅನ್ನೋದರ ವಿವರಣೆಯನ್ನ ಮೊದಲು ಒಂದು ಶ್ಲೋಕದಲ್ಲಿ ಹೇಳಿದ್ರು. ಈಗ ಉಪಶಮಶೀಲಾಯ ಅಂತ ಒಂದು ಪದ ಏನು ಬಂತು ಅಂದ್ರೆ, ಧ್ಯಾನ ಯೋಗದಲ್ಲಿ ನಿಷ್ಠೆಯನ್ನ ತೋರಿಸ್ತಕ್ಕಂಥವನು ಅಂತ ಅರ್ಥ. ಉಪಶಮಶೀಲ ಅಂದ್ರೆ ಅದರ ವಿವರಣೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗೇಶ್ವರ ಯೋಗ ನೈಪುಣ್ಯಂ. ನೀನು ಯೋಗೇಶ್ವರ, ಯೋಗದಲ್ಲಿ ನಿಪುಣತೆ, ಆ ಧ್ಯಾನ ಧ್ಯಾನವನ್ನ ಹೇಗೆ ಮಾಡಬೇಕು ಅಂತನ್ನೋದನ್ನ ಮಾಡಿ ತೋರಿಸಿರ್ತಕ್ಕಂಥವನು, ಅಷ್ಟು ನಿಪುಣನಾಗಿರ್ತಕ್ಕಂಥವನು ನೀನು. ಯೋಗ ನೈಪುಣ್ಯ ನಿನ್ನಲ್ಲಿದೆ. ದುಷ್ಕಲೇವರಹ ಇದೆಯಾ? ದುಷ್ಕಲೇವರಂ ಇದೆ, ಹೇಳ್ತೇನೆ ಮುಂದೆ ಬರುತ್ತೆ. ಯೋಗ ನಿಪುಣನಾಗಿರ್ತಕ್ಕಂಥವನು ನೀನು, ಧ್ಯಾನ ಯೋಗದಲ್ಲಿ ಅತ್ಯಂತ ನಿಷ್ಠೆಯನ್ನ ತೋರಿಸ್ತಕ್ಕಂಥವನು. ಜಗತ್ತಿಗೆ ಯೋಗದ ಕೌಶಲವನ್ನ ಉಪದೇಶ ಮಾಡಿದವನು ಚತುರ್ಮುಖ. ಚತುರ್ಮುಖ ದೇವರು ಯಾವ ಒಂದು ಯೋಗ ಕೌಶಲವನ್ನ ಬೇರೆ ಶಿಷ್ಯರುಗಳಿಗೆ, ಜಗತ್ತಿಗೆ ತೋರಿಸಿಕೊಟ್ಟು ಉಪದೇಶ ಮಾಡಿದ್ರೋ, ಆ ಒಂದು ಯೋಗ ನೈಪುಣ್ಯ ಏನಿದೆ ಅದು ನಿನ್ನದೇ. ಇದೇ ನಿನ್ನ ಈ ಒಂದು ಯೋಗ ನೈಪುಣ್ಯವನ್ನೇ ಹಿರಣ್ಯಗರ್ಭ ಉಳಿದ ಎಲ್ಲ ಜಗತ್ತಿಗೆ ತೋರಿಸಿಕೊಟ್ಟ.
ಇದಂ ಹಿ ಯೋಗೇಶ್ವರ ಯೋಗ ನೈಪುಣಂ, ಯೋಗೇಶ್ವರನಾದ ನೀನು ತೋರಿಸಿರ್ತಕ್ಕಂತಹ ಯೋಗ ನೈಪುಣ್ಯ ಇದೆ. ಹಿರಣ್ಯಗರ್ಭ ಜಗಾದಯತ್, ಭಗವಾನ್ ಹಿರಣ್ಯಗರ್ಭ, ಭಗವಾನ್ ಹಿರಣ್ಯಗರ್ಭ ಏನಿದ್ದಾನೆ ಚತುರ್ಮುಖ ಬ್ರಹ್ಮ, ಅವನು ತೋರಿಸಿಕೊಟ್ಟ ಯೋಗ ಕೌಶಲ, ಅವನು ತೋರಿಸಿಕೊಟ್ಟಂತಹ ಅವನು ಮಾರ್ಗ ಉಪದೇಶ, ಅವನೇನು ಉಪದೇಶ ಮಾಡಿದ ಬ್ರಹ್ಮ, ಆ ಅದು ನಿನ್ನದೇ ಆದ ಈ ಯೋಗ ಕೌಶಲವೇ. ಇದಂ ಹಿ, ಇದೆ ಅದು ಅಂತ, ಇದನ್ನೇ ಅವನು ಎಲ್ರಿಗೂ ತೋರಿಸಿಕೊಟ್ಟ. ಯೋಗ ನೈಪುಣ್ಯ ಅಂದ್ರೆ ಏನು ಅನ್ನೋದನ್ನ ಎಲ್ರಿಗೂ ಹೇಳಿದವನು ಚತುರ್ಮುಖ ಬ್ರಹ್ಮ. ಅವನು ಹೇಳಿದ ಆ ಯೋಗ ನೈಪುಣ್ಯ ಇದೆ, ನೀನು ತೋರಿಸ್ತಾ ಇರ್ತಕ್ಕಂಥದ್ದಿದು. ಅಂತ್ಯಕಾಲದಲ್ಲಿ ನಾವು ಈ ದೇಹವನ್ನ ತ್ಯಾಗ ಮಾಡುವ ಒಂದು ವಿಧಾನ ಏನಿದೆ, ಅದನ್ನ ಮಾಡಬೇಕಾಗಿದ್ರೆ ನಮ್ಮ ಮನಸ್ಸನ್ನ, ನಮ್ಮ ಆತ್ಮ, ಅದನ್ನ ಸುಷುಮ್ನ ನಾಡಿಯ ಮೂಲಕವಾಗಿ ಅದನ್ನ ಮೇಲೆ ತಗೊಂಡು ಬಂದು ಮೇಲಿನಿಂದ ಅದು ಹೋಗೋ ಹಾಗೆ ಧ್ಯಾನ ಮಾಡಿ ದೇಹತ್ಯಾಗ ಮಾಡತಕ್ಕಂತಹ ಒಂದು ವಿಧಾನ, ಅದನ್ನ ಧ್ಯಾನದಲ್ಲಿ ನಿರೂಪಣೆ ಮಾಡಿದ್ದಾರೆ. ಸಮಾಧಿ ಅವಸ್ಥೆಯಲ್ಲಿ ಧ್ಯಾನ ಮಾಡ್ತಾ ಆ ಒಂದು ಆತ್ಮವನ್ನ ಸುಷುಮ್ನ ನಾಡಿ ಮೂಲಕವಾಗಿ ಮೇಲೆ ತಗೊಂಡು ಬಂದು ತಲೆಯ ಮಧ್ಯದಲ್ಲಿ ಅದನ್ನು ತಗೊಂಡು ಬಂದು ಅಲ್ಲಿಂದ ಮೇಲೆ ಹೋಗುವಂತಹ ಒಂದು ವಿಧಾನ. ಇದನ್ನ ಮಾಡಬೇಕು ಅಂತಾದ್ರೆ, ಈ ಜಡವಾದ ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಒಂದು ಏನು ವಿಧಿ ಹೇಳಿದ್ದಾರೆ, ವಿಧಾನವನ್ನು ಹೇಳಿದ್ದಾರೆ, ಅದನ್ನ ಮಾಡಬೇಕು ಅಂತಾದರೆ ನಿನ್ನಲ್ಲಿ ಅತ್ಯಂತವಾದ ಭಕ್ತಿಯನ್ನ ಮಾಡಿ, ನಿನ್ನಲ್ಲೇ ಮನಸ್ಸನ್ನ ಇಟ್ಟು ಈ ರೀತಿ ಯೋಗ ಕೌಶಲದಿಂದ ಧ್ಯಾನ ಮಾಡಿದರೆ ಮಾತ್ರ ಸಾಧ್ಯ. ಆ ಒಂದು ವಿಧಾನ ಏನಿದೆ, ಜಡ ಶರೀರ ತ್ಯಾಗ ಮಾಡುವ ವಿಧಾನ, ಅದನ್ನ ಮಾಡಬೇಕು ಅಂತಾದ್ರೆ ಈ ನೀನು ತೋರಿಸಿಕೊಟ್ಟಂತಹ ಯೋಗ ಕೌಶಲ ಏನಿದೆ, ಇದರಿಂದ ಮಾತ್ರ ಸಾಧ್ಯ. ಅದು ಭಕ್ತಿಯ ಮನೋನಿಧಾಯ, ಭಕ್ತಿಯಿಂದ ನಿನ್ನಲ್ಲಿ ಮನಸ್ಸನ್ನ ಇಟ್ಟು, ದುಷ್ಕಳೇಬರಂ ಅಂದ್ರೆ ದುಷ್ಟವಾದ ಈ ಶರೀರ, ಜಡವಾದ ಶರೀರ, ಕಳೇಬರ, ದುಷ್ಕಳೇಬರಂ ಅಂದ್ರೆ ದುಷ್ಟವಾದಂತಹ ಈ ಜಡ ಶರೀರವನ್ನ ತ್ಯಾಗ ಮಾಡಬೇಕು ಅಂತಾದರೆ ನಿರ್ಗುಣೆ ತ್ವಯಿ, ಅಂತಕಾಲದಲ್ಲಿ ನಿರ್ಗುಣನಾದಂತಹ ನಿನ್ನಲ್ಲಿ, ಸತ್ವರಜಸ್ತಮೋ ಗುಣಗಳಿಂದ ರಹಿತನಾದಂತಹ ನಿನ್ನಲ್ಲೇ ಮನಸ್ಸನ್ನ ಇಟ್ಟು ನಿನ್ನಲ್ಲೇ ಭಕ್ತಿಯಿಂದ ಧ್ಯಾನವನ್ನ ಮಾಡಿದವರಿಗೆ ಮಾತ್ರ ಸಾಧ್ಯ ಅದು. ಈ ಒಂದು ಯೋಗ ಪಾಠವ ಏನಿದೆ, ಇದನ್ನ ಸಂಪಾದನೆ ಮಾಡಿ ನಿನ್ನ ಒಂದು ಯೋಗ ಕೌಶಲ, ಇದನ್ನ ಸಂಪಾದನೆ ಮಾಡಿದವರು ಮಾತ್ರ ನಿನ್ನಲ್ಲಿ ಮನಸ್ಸನ್ನ ಇಟ್ಟು ನಿನ್ನ ಒಂದು ಧ್ಯಾನದಿಂದ ಈ ಜಡವಾದ ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಸಾಧ್ಯ. ಅಂತಹ ಯೋಗದ ಒಂದು ಪಾಠವನ್ನ, ಯೋಗದ ನೈಪುಣ್ಯವನ್ನ ನೀನು ತೋರಿಸಿಕೊಟ್ಟಿದ್ದಿ. ಇದನ್ನೇ ಚತುರ್ಮುಖ ಬ್ರಹ್ಮದೇವರು ಉಳಿದ ಎಲ್ಲ ತಮ್ಮ ಶಿಷ್ಯರುಗಳಿಗೆ ಉಪದೇಶ ಮಾಡಿದ್ದು. ಅಂತಹ ಯೋಗ ಧ್ಯಾನದಲ್ಲಿ ಉತ್ತಮವಾದ ನಿಷ್ಠೆಯನ್ನು ತೋರಿಸ್ತಕ್ಕಂಥವನು ನೀನಾಗಿದ್ದಿ ಅಂತ ಅರ್ಥ. ಇದಂ ಹಿ ಯೋಗೇಶ್ವರ ಯೋಗ ನೈಪುಣಂ ಹಿರಣ್ಯಗರ್ಭೋ ಭಗವಾನ್ ಜಗಾದಯತೆ ಯದಂತ ಕಾಲೇ ತ್ವಯಿ ನಿರ್ಗುಣೇ ಮನೋ ಭಕ್ತ್ಯಾ ನಿಧಾಯೋಜ್ಜತಿ ದುಷ್ಕಳೇವರಂ ಯಥೈಹಿ ಕಾಮುಷ್ಮಿಕ ಕಾಮಲಂ ಪಟಃ ಸುತೇಷು ದಾರೇಷು ಧನೇಷು ಚಿಂತಯನ್ ಶಂಕೇತ ವಿದ್ವಾನ್ ಕುಕಳೇಬರಾತ್ಯಯಾತ್ ಯಸ್ತಸ್ಯ ಯತ್ನಃ ಶ್ರಮ ಏವ ಕೇವಲಂ. ತರಲಿ
ಶ್ರಮ ಇದೆಯಾ ಶಮಾನ್ ಇದೆಯಾ? ನಮ್ಮಲ್ಲಿ ಶ್ರಮವ ಈ ಎರಡು ಒಂದೇ ಹೇಳ್ತಾ ಇದ್ದೀರಲ್ಲ, ಏನು ವ್ಯತ್ಯಾಸ ಏನು ಗೊತ್ತಾಗ್ಲಿಲ್ಲ. ಶಮಾನ್ ಇದೆಯಾ ಶ್ರಮಾನ್ ಇದೆಯಾ? ಶ್ರಮ ಶ್ರಮ ಶಾಕರಾವತ್ ಶ್ರಮ ಶ್ರಮ ಅಲ್ಲ, ಶ್ರಮಯೇವ ಕೇವಲಂ. ಪ್ರಯತ್ನ ಅನ್ನೋದು ಕೇವಲ ಶ್ರಮ ಆಗತ್ತಷ್ಟೇ ಅಂತ ಅರ್ಥ. ಇದನ್ನ ಮಾಡಲಿಲ್ಲ ಅಂತಾದ್ರೆ, ಈ ಒಂದು ಯೋಗ ಧ್ಯಾನ ಅಭ್ಯಾಸ ಮಾಡಲಿಲ್ಲ ಅಂತಾದ್ರೆ, ಕೇವಲ ಐಹಿಕ ಆಮುಷ್ಮಿಕ ಸುಖ ಭೋಗಗಳಲ್ಲೇ ಆಸಕ್ತನಾದಂತಹ ಮನುಷ್ಯ, ಯಥಾ ಐಹಿಕ ಆಮುಷ್ಮಿಕ ಕಾಮಲಂಪಟಃ, ಐಹಿಕವಾದ ಆಮುಷ್ಮಿಕವಾದ ಸುಖ ಭೋಗಗಳಲ್ಲೇ ಆಸಕ್ತಿಯನ್ನು ತೋರಿಸಿ ಮನುಷ್ಯ ಸಾಯುವಾಗಲೂ ಕೂಡ ತನ್ನ ಹೆಂಡತಿ, ಮಕ್ಕಳು, ಹಣ, ಸಂಪತ್ತು, ಅವರ ಯೋಗಕ್ಷೇಮ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಶರೀರವನ್ನ ತ್ಯಾಗ ಮಾಡ್ತಾನೆ. ಅಂತ್ಯಕಾಲದಲ್ಲಿ ನಿನ್ನನ್ನು ಧ್ಯಾನ ಮಾಡ್ತಾ ದೇಹವನ್ನ ತ್ಯಾಗ ಮಾಡಬೇಕು. ಅದನ್ನು ಹಿಂದೆ ಹೇಳಿದರು. ಅನ್ಯಥಾ ಈ ಧ್ಯಾನಾಭ್ಯಾಸವನ್ನ ಮಾಡಲಿಲ್ಲ ಅಂತಾದ್ರೆ, ನೀನು ತೋರಿಸಿಕೊಟ್ಟಂತಹ ಈ ಒಂದು ಧ್ಯಾನ, ಆ ಧ್ಯಾನ ಕೌಶಲ, ಇದನ್ನ ಚತುರ್ಮುಖ ಬ್ರಹ್ಮದೇವರೇನು ಉಪದೇಶ ಮಾಡಿದ್ರು ಜಗತ್ತಿಗೆ, ಅದನ್ನ ಯಾರು ಅಭ್ಯಾಸ ಮಾಡೋದಿಲ್ವೋ ಅಂಥವರು ಕೇವಲ ಐಹಿಕ ಆಮುಷ್ಮಿಕವಾದ ಸುಖ ಭೋಗಗಳಲ್ಲೇ ಆಸಕ್ತರಾಗಿ ಅವುಗಳನ್ನೇ ಧ್ಯಾನ ಮಾಡ್ತಾ ಕೊನೆಗೆ ಸಾಯುವಾಗಲೂ ಕೂಡ ಹೆಂಡತಿ ಮಕ್ಕಳನ್ನೇ ಚಿಂತೆ ಮಾಡ್ತಾ, ಹಣ ಸಂಪತ್ತು ಅವುಗಳನ್ನೇ ಚಿಂತನೆ ಮಾಡ್ತಾ, ಅವುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಮುಂದೆ, ಇದರ ಬಗ್ಗೆನೇ, ಅದರ ಯೋಗಕ್ಷೇಮದ ಬಗ್ಗೆನೇ ಆಲೋಚನೆ ಮಾಡ್ತಾ ಮಾಡ್ತಾ ಶರೀರವನ್ನ ಬಿಡ್ಲಿಕ್ಕೆ ಅವರು ಭಯ ಪಡ್ತಾರೆ. ಸಾಯ್ಲಿಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಹಾಗೆ ಒಂದು ವೇಳೆ ಜ್ಞಾನಿಯೂ ಭಯ ಪಡೋದಾದ್ರೆ, ಸಾಯ್ಬೇಕು ಅಂತ ಯಾರಿಗೂ ಇಷ್ಟ ಇರೋದಿಲ್ಲಲ್ಲ. ಯಾಕೆ? ಅವ್ರಿಗಿನ್ನೂ ಆ ಐಹಿಕ ಆಮುಷ್ಮಿಕ ಭೋಗಗಳ ಆಸೆ ಹೋಗೋದಿಲ್ಲ. ಇನ್ನೂ ಆ ಅಪೇಕ್ಷೆ, ಇನ್ನೂ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಅಪೇಕ್ಷೆಗಳೇ ಜಾಸ್ತಿ ಇರ್ತದೆ. ಹಣ, ಅದನ್ನು ಹೇಗೆ ಉಳಿಸ್ಕೋಬೇಕು, ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಇದರ ಬಗ್ಗೆನೇ ಆಲೋಚನೆ ಮಾಡ್ತಾ, ಹೆಂಡತಿ ಮಕ್ಕಳನ್ನೇ ಚಿಂತನೆ ಮಾಡ್ತಾ, ಯಾರನ್ನೂ ಬಿಟ್ಟು ಹೋಗ್ಲಿಕ್ಕೆ ಅವನಿಗೆ ಮನಸ್ಸು ಬರೋದಿಲ್ಲ. ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಅವನಿಗೆ ಭಯ ಆಗ್ತದೆ ಅಂತ್ಯಕಾಲದಲ್ಲಿ. ಆ ಥರನೇ ಒಂದು ವೇಳೆ ಜ್ಞಾನಿಯೂ ಇದೇ ರೀತಿ ಭಯ ಪಡೋದಾದ್ರೆ, ತನ್ನ ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಅವನು ಭಯ ಪಡ್ತಾನೆ ಅಂತಾದ್ರೆ, ಅವನು ಮಾಡಿದ ಈ ಧ್ಯಾನದ ಅಭ್ಯಾಸ ಮೊದಲಾದವುಗಳೆಲ್ಲ ಪ್ರಯತ್ನ ಏನಿದೆ ಅದು ಶ್ರಮನೆ. ಶ್ರಮಯೇವ ಹಿ ಕೇವಲಂ, ಕೇವಲ ಶ್ರಮ ಅದು. ಅಂದ್ರೆ ಅವನು ಮಾಡಿದ ಧ್ಯಾನ ಅದು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಿಲ್ಲ ಅಂತ ಅರ್ಥ. ಧ್ಯಾನವನ್ನ ಸರಿಯಾದ ಮಾರ್ಗದಲ್ಲಿ, ನೀನು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ಯಾರು ಧ್ಯಾನದಲ್ಲಿ ಆಸಕ್ತರಾಗಿರ್ತಾರೋ ಅಂಥವರು ಅಂತ್ಯಕಾಲದಲ್ಲಿ ಶರೀರ ತ್ಯಾಗಕ್ಕೆ ಭಯ ಪಡೋದಿಲ್ಲ. ಅಂತ್ಯಕಾಲ ಬಂದಾಗ ತಮ್ಮ ಶರೀರ ತ್ಯಾಗವನ್ನು ತಾವೇ ಬ್ರಹ್ಮನಾಡಿ ಮೂಲಕವಾಗಿ ಅದನ್ನ ತ್ಯಾಗ ಮಾಡ್ತಾರೆ. ಅವರಿಗೆ ಶರೀರ ತ್ಯಾಗ ಮಾಡೋದ್ರಲ್ಲಿ ಭಯ ಇರೋದಿಲ್ಲ. ಅವರು ನಿಜವಾದ ಜ್ಞಾನಿಗಳು. ಒಂದು ವೇಳೆ ಜ್ಞಾನಿಯು ಭಯ ಪಡ್ತಾನೆ ಅಂತಾದ್ರೆ, ಅವನು ಮಾಡಿದ ಈ ಧ್ಯಾನದ ಅಭ್ಯಾಸ ಪೂರ್ತಿ ಅದು ಶ್ರಮಯೇವ ಹಿ ಕೇವಲಂ. ಇವರು ಯಾರು ಶರೀರ ತ್ಯಾಗಕ್ಕೆ ಭಯ ಪಡ್ತಾರಲ್ಲ, ಐಹಿಕ ಆಮುಷ್ಮಿಕ ಕಾಮಲಂಪಟರು, ಸುತೇಶು ದಾರೇಶು ಧನೇಶು ಚಿಂತಯನ್ ಶಂಕೇತ, ಹೆಂಡತಿ ಮಕ್ಕಳು ಹಣ ಇವುಗಳನ್ನೇ ಧ್ಯಾನ ಮಾಡ್ತಾ ಅದರಲ್ಲೇ ಆಲೋಚನೆಯನ್ನು ಮಾಡ್ತಾ ಶರೀರ ತ್ಯಾಗ ಮಾಡಲಿಕ್ಕೆ ಹೇಗೆ ಭಯ ಪಡ್ತಾರಲ್ಲ ಅವರು ಕಾಮಲಂಪಟರು, ಅದರಂತೆ ವಿದ್ವಾನ್ ಜ್ಞಾನಿಯೂ ಕೂಡ ಭಯ ಪಡ್ತಾನೆ ಅಂತಾದ್ರೆ, ಕಳೇಬರ ಅತ್ಯಯಾತ್ ಶಂಕೇತ, ಒಂದು ವೇಳೆ ಜ್ಞಾನಿಯೂ ಕೂಡ ಅವನು ಶಂಕೆ ಮಾಡ್ತಾನೆ, ಬಿಡ್ಬೇಕಾಗತ್ತಲ್ಲಪ್ಪ ಅಂತ ಇದ್ರ ಬಗ್ಗೆ ಭಯ ಪಡ್ತಾನೆ ಶರೀರವನ್ನು ಬಿಡ್ಲಿಕ್ಕೆ ಅಂತಾದ್ರೆ, ಯಸ್ತಸ್ಯ ಯತ್ನಃ, ಅವನು ಮಾಡಿದಂತಹ ಈ ಒಂದು ಧ್ಯಾನದ ಪ್ರಯತ್ನ
ಶ್ರಮ ಏವ ಕೇವಲಂ, ಅದು ಕೇವಲ ಶ್ರಮ ಅಷ್ಟೇ, ನಿಜವಾದ ಧ್ಯಾನ ಅಲ್ಲ ಅದು. ಆದ್ರಿಂದ ಯಾರು ಶಂಕೆ ಪಡಬಾರದು. ಶರೀರ ತ್ಯಾಗ ಮಾಡಲಿಕ್ಕೆ ಹೆದರಬಾರದು. ಸಂಕೇತ ಅಂದ್ರೆ ಭಯ ಪಡೋದು, ಭಯ ಪಡಬಾರದು. ಶರೀರ ತ್ಯಾಗ ಮಾಡಲಿಕ್ಕೆ ಭಯ ಇರಬಾರದು. ಧ್ಯಾನ ರೂಪವಾದ ಯೋಗಾಭ್ಯಾಸವನ್ನ ಮಾಡಿ ತಾನೇ ತನ್ನ ಆತ್ಮವನ್ನ ಅವನು ಸುಷುಮ್ನಾ ನಾಡಿ ಮೂಲಕವಾಗಿ ಮೇಲೆ ಬ್ರಹ್ಮ ರಂಧ್ರಕ್ಕೆ ತಗೊಂಡು ಬಂದು ಅಲ್ಲಿಂದ ತಾನೇ ಈ ಶರೀರವನ್ನ ತ್ಯಾಗ ಮಾಡಬೇಕು. ಅದಕ್ಕೆ ಭಯ ಪಡಬಾರದು. ಹಾಗೆ ಮಾಡಿದವನು ಮಾತ್ರ ನಿಜವಾದ ಧ್ಯಾನ ಯೋಗಿ ಅಂತ ಕರೆಸ್ಕೊಳ್ತಾನೆ, ನಿಜವಾದ ಜ್ಞಾನಿ ಅಂತ ಕರೆಸ್ಕೊಳ್ತಾನೆ. ಇಲ್ಲದೆ ಇದ್ರೆ ಅವನು ಮಾಡಿದ ಧ್ಯಾನ ಅಭ್ಯಾಸ ಅದು ಕೇವಲ ಶ್ರಮ. ಆಚಾರ್ಯ, ಇಲ್ಲಿ ನಾವು ಶಾಸ್ತ್ರ ಶ್ರವಣ ಇದೆಲ್ಲ ನಾವು ಪ್ರಯತ್ನ ಮಾಡುವುದು ಇದು ಒಂದು ಶ್ರಮ ತರವೇ ಆಗ್ಬಿಡುತ್ತೆ ಅಲ್ವಾ ಇಂಥದ್ರ? ಹೌದು, ಅದನ್ನೇ ಹೇಳ್ತಿರೋದು. ಇದೆಲ್ಲ ಶ್ರಮ ಆಗತ್ತೆ. ಶಾಸ್ತ್ರ ಶ್ರವಣಾದಿ ಮಾಡಿದ ಪ್ರಯತ್ನ ಅದು ಕೂಡ ಶ್ರಮನೇ ಆಗತ್ತೆ. ಸಾವಿಗೆ ಯಾರು ಹೆದರ್ತಾನೋ ಅವನು ಮಾಡಿದ ಈ ಶಾಸ್ತ್ರ ಶ್ರವಣ ಮತ್ತು ಯೋಗಾಭ್ಯಾಸ ಇದೆಲ್ಲವೂ ಕೂಡ ಶ್ರಮ ಆಗಿಬಿಡತ್ತೆ. ಅದರಿಂದ ಏನು ಫಲ ಇಲ್ಲ ಅಂತ. ಅಥೋ ನ ಶಂಕಿತವ್ಯಂ, ಭಯ ಪಡಬಾರದು. ಅಂತ್ಯಕಾಲ ಬಂದಾಗ ನಾವೇ ಇಷ್ಟಪಟ್ಟು ಶರೀರ ತ್ಯಾಗ ಮಾಡಬೇಕು, ಧ್ಯಾನ ರೂಪ ಯೋಗದಿಂದ ಅಭ್ಯಾಸ ಇರೋರು. ಗುರುಗಳು ಏನ್ ಗೊತ್ತಾಗತ್ತೆ ಅಂತ್ಯಕಾಲ ಬಂದಿದೆ ಅಂದ್ಬಿಟ್ಟು ಅವನಿಗೆ? ಜ್ಞಾನಿಗಳಿಗೆ ಗೊತ್ತಾಗತ್ತೆ, ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಅದಕ್ಕೆ ಒಂದು ಉಪಾಯ ಹೇಳ್ತಾರಲ್ಲ ನಿಮಗೆ. ಡೈಲಿ ನಾವು ಬಂದು ಕಿವಿನ ಮುಚ್ಚಬೇಕು, ಬಂದು ಈ ನದಿ ಓಡುವ ಶಬ್ದ ಕೇಳಬೇಕು. ಆಮೇಲೆ ಡೈಲಿ ಸೂರ್ಯನ ನೋಡ್ಬೇಕು. ಕಣ್ಣು ಕೂಸಿದ್ರೆ ನಮಗೆ ಬಂದು ಇನ್ನು ನಮಗೆ ಆಯುಸ್ಸಿದೆ ಅರ್ಥ. ಕಣ್ಣು ಕೂಸಲ್ಲ ಅಂದ್ರೆ 1 ವಾರದಲ್ಲಿ ಹೋಗತ್ತೆ ಎಂಬುದು ಐತ್ರೇಯಲ್ಲಿ ಕೊಡ್ತಾರಲ್ಲ ನಿಮಗೆ. ಹೆಂಗ ಡೈಲಿ ನಾವ್ ಏನ್ ಮಾಡ್ಬೇಕು, ಯಾವಾಗ ನಮಗೆ ಬಂದು ಸಾವು ಬರ್ತೆ ಎಂಬುದು ಹೆಂಗ ಗುರುತಿಡಿಯೋದು ಎಂಬುದು 2 ಇದು ಕೊಡ್ತಾರೆ. ಆಮೇಲೆ ತಲೆನ ಮೂಸಿ ನೋಡ್ಬೇಕು. ಆಗ ಬಂದು ಕಂಪು ಬಂದ್ರೆ 1 ವಾರದಲ್ಲಿ ಹೋಗ್ತಾನ ಅರ್ಥ. ಹಂಗೆಂಬ 3-4 ಇದು ಕೊಡ್ತಾರೆ. ಇದು ಡೈಲಿ ಮಾಡ್ಬೇಕು ನಾವು. ಯೋಗ ಇವರು ವಾನಪ್ರಸ್ಥಾಶ್ರಮಿಗಳು ಈ ರೀತಿ ಅಭ್ಯಾಸ ಮಾಡಿ ಅವರು ಶರೀರ ತ್ಯಾಗವನ್ನ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಅವರೆಲ್ಲ ಆ ರೀತಿ ಇದನ್ನ ಅಭ್ಯಾಸ ಮಾಡಿದ್ದಾರೆ. ಈಗ ಅವರೇನು ಹೇಳಿದ್ರಲ್ಲ, ಈ ಕ್ರಮದಲ್ಲಿ ಅಭ್ಯಾಸ ಮಾಡಿ ತಮ್ಮ ಶರೀರ ತ್ಯಾಗ ಬರುವ ಸಮಯದಲ್ಲಿ ತಾವೇ ಬ್ರಹ್ಮನಾಡಿ ಮೂಲಕವಾಗಿ ಶರೀರ ತ್ಯಾಗ ಮಾಡಿದ ಉದಾಹರಣೆಗಳು ಬೇಕಾದಷ್ಟಿದೆ ಇತಿಹಾಸದಲ್ಲಿ. ಧೃತರಾಷ್ಟ್ರ ಅವರೆಲ್ಲ ಹಾಗೆ ಮಾಡಿದ್ದು, ದ್ರೋಣಾಚಾರ್ಯರು ಹಾಗೆ ಮಾಡಿದ್ರು, ರಣರಂಗದಲ್ಲೇ ಮಾಡಿದ್ರು ಅವರು ದ್ರೋಣಾಚಾರ್ಯ. ನಾವು ಮುಂಚೆ ಸ್ವಲ್ಪ ದಿವಸ ಮುಂಚೆ ನೋಡಿದೆ ನಾವು. ಎಲ್ಲರಿಗೆ ಬಂದು ಬ್ರಹ್ಮನಾಡಿಯಲ್ಲಿ ಹೋಗಲ್ಲ, ಕೆಲವರಿಗೆ ಬಂದು ಮೂಗು ವಾಯು ಅದು ಯೋಗ್ಯತೆ ತರಹ ಒಂದು ಅದು ಹೋಗತ್ತೆ. ಎಲ್ಲರಿಗೂ ಸುಷುಮ್ನಾ ನಾಡಿಯಾಗಿ ಹೋಗಲ್ಲ ಅನ್ನೋ ಅದು ನೆನಪಿಗೆ ಬಂತು. ಹೌದು, ಬಂದು ಎಲ್ಲಿ ಬರ್ತೆ ಅಂದ್ರೆ ಬೃಹದಾರಣ್ಯ ಉಪನಿಷತ್ತಲ್ಲಿ ಬರ್ತೆ ನಿಮಗೆ. ಬೃಹದಾರಣ್ಯ ಉಪನಿಷತ್. ಹೌದೌದು. ಸಚ್ಚು ಚಿತ್ತು ಆನಂದ 4 ಉಪಾಸನ ಮಾಡೋದು ಸಿಲಬಂದಿದೆ ಯೋಗಿದೆ. ಸಿಲಬಂದಿಗೆ ಬಂದು 2 ಮಾಡಕ್ ಮುಡಿಯೋದು, ಒಬ್ರಿಗೆ 1 ಮಾಡಕ್ ಮುಡಿಯೋದು. ಆ ತರ ಒಂದೇ ಒಂದು ಉಪಾಸನ ಮಾಡೋಂಥವ್ರಿಗೆ ಬಂದು ಅವ್ರು ಸಮಾಧಿ ಸ್ಥಿತಿಲಿ ಹೋಗಿ ಮಾಡಕ್ ಮುಡಿಯೋದು. ಕಣ್ಣು ಕಿಮಿಲಿ ಹೋಗತ್ತೆ, ಅವರಿಗೆ ಮೋಕ್ಷ ಉಂಟು. ಅವರಿಗೆ ಬಂದು ವೈಕುಂಠ ಹೋಗೋದಲ್ಲ, ಈ ಭೂಲೋಕ ಆ ತರ ಲೋಕಲ್ಲಿ ಬರುತ್ತಾರೆ ಎಂಬುದು ಬೃಹದಾರಣ್ಯ ಉಪನಿಷತ್ತಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಸೊ ಮನುಷ್ಯರಿಗೆ 4 ಹೇಳಿದ್ದಾರೆ: ಸತ್, ಚಿತ್, ಆನಂದ ಮತ್ತು ಆತ್ಮ ಅಂತ. ಈ 4 ಉಪಾಸನೆ ಮಾಡೋರಿಗೆ ಸುಷುಮ್ನಾ ನಾಡಿ ಮೂಲಕ, ಬ್ರಹ್ಮನಾಡಿ ಮೂಲಕ ಹೋಗುತ್ತೆ. ಒಂದೊಂದೇ 1 ಅಥವಾ 2 3 ಉಪಾಸನೆ ಮಾಡೋರಿಗೆ, ಗುಣಗಳನ್ನು ಉಪಾಸನೆ ಮಾಡೋರಿಗೆ ಬೇರೆ ಬೇರೆ ಕಡೆಯಿಂದ ಹೋಗುತ್ತೆ ಅಂತ. ನಮಸ್ಕಾರ ಗುರುಗಳೇ. ಎಲ್ಲಾ ಮನುಷ್ಯರಿಗೆ ಒಂದು 4 ಉಪಾಸನೆ ಮಾಡುವ ಸಾಮರ್ಥ್ಯ ಇದೆಯಾ? ಇಲ್ಲ ಅಂತಾನೆ ಹೇಳ್ತಿರೋದು. ಎಲ್ರಿಗೂ ಆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಯಥಾಶಕ್ತಿ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಗುಣಗಳನ್ನ ಉಪಾಸನೆ ಮಾಡಬೇಕು. ದೇವತೆಗಳಿಗೆ ಇನ್ನೂ ಜಾಸ್ತಿ. ನಮಸ್ಕಾರಗಳು. ಈಗ ಮನಸ್ಸಲ್ಲಿ ಚಿಂತನೆ ಮಾಡಿಕೊಂಡ್ರೆ ಹರಿ ಬಗ್ಗೆ ಅಂತ್ಯಕಾಲದಲ್ಲಿ ಅದೇ ಸಾಕಲ್ವಾ? ಅದೇ ಅವರವರ ಯೋಗ್ಯತಾನುಸಾರ ಅದು ಸಾಕಾಗತ್ತೆ.
ಅಂದ್ರೆ ಜನರಲ್ ಅವೇ ಅಂತ್ಯಕಾಲ ಸಮೀಪದಲ್ಲಿ ಅವ್ರವ್ರಿಗೆ ಗೊತ್ತಾಗುತ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ತಾಯಿಯ ಒಂದು ಸಾಕ್ಷಿ. ಅಂತ್ಯಕಾಲ ಒಂದು 15 ಡೇಸ್ ಮುಂಚೆ ಡಾಕ್ಟರ್ ಕರೆಕ್ಟ್ ಹೋದ್ರೆ ಇಷ್ಟೆಲ್ಲ ಯಾತಕ್ಕೋ ಬೇಡ, ನಾನೊಂದು 10 ದಿನ ಎಲ್ಲ ಹೊಟ್ಟೋಗ್ತಾನೆ ಅಂತ ಅವ್ರು ಹೇಳಿರೋ ಹಾಗೆ ನಡೀತು. ಅದು ಗೊತ್ತಾಗುತ್ತದೆ ಏನೋ ತಿಳಿಲ್ಲ, ಜೀವಿಗಳಿಗೆ ತಿಳಿಲ್ಲ ಅದು. ಕೆಲವರಿಗೆ ಗೊತ್ತಾಗ್ತದೆ. ಇನ್ನೊಂದು ಏನಂದ್ರೆ ಒಬ್ರು ಹೇಳಿದ್ರು ಪ್ರವಚನ ಹೇಳ್ತಾ, ನಾವು ಕನ್ನಡಿಲಿ ನೋಡಿದ್ರೆ ನಮ್ಮ ರೂಪ ಕಣ್ಣಿ ಬೀಳಂಗಿದ್ರೆ ದಟ್ ಇಸ್ ಇಂಡಿಕೇಶನ್, ಸಂಕೇತ ನಾವು ವಿ ಆರ್ ನಿಯರಿಂಗ್ ಡೆತ್ ಅಂತ ಹೇಳಿದ್ರು. ಅದು ಎಷ್ಟು ವರ್ಷ ನಿಜ, ಕನ್ನಡಿಯಲ್ಲಿ ನೋಡಿದ್ರೆ ನಮ್ಮ ರೂಪ ಕಣ್ಣಿ ಬೀಳುದು ಅಂತ. ಆ ಕಣ್ಣಿ ಬೀಳಂಗಿದ್ರೆ ನಮಗೆ ಅಂತ್ಯಕಾಲ ಸಮೀಪ ಅದೆ ಅಂತ ಹೇಳಿದರು. ಕೆಲವು ಸಲ ಕಣ್ಣು ಮಂಜಾದ್ರೂ ಕಾಣಿಸೋದಿಲ್ಲ. ಇಲ್ಲ, ಮಾಮೂಲ ಕಣ್ಣಿ ಬೀಳುತ್ತೆ, ಬಟ್ ನಮಗೆ ರೂಪ ಕಣ್ಣಿ ಬೀಳುದು ಕನ್ನಡಿಲೆ ಅಂತ ಹೇಳಿದ್ರು ಅವರು. ಇರ್ಬೋದು, ಕೆಲವು ಸೂಚನೆಗಳು ಬರುತ್ತೆ, ಅನೇಕ ಸೂಚನೆಗಳಿದ್ದಾವೆ ಆ ಥರದಲ್ಲಿ ಇದು ಒಂದು ಇರ್ಬೋದು. ಅವರು ಕಣ್ಣೂರು ಶ್ರೀನಿವಾಚಾರ್ಯರು ಅವರು ಪಂಡಿತರು ಹೇಳಿದರು ಒಂದು ಪ್ರವಚನದಲ್ಲಿ. ಆಗ್ಲಿ, ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳು, ಒಂದು ಜನರಲ್ ಕ್ವಶನ್ ಒಂದು. ಹಾ, ನಮ್ಮ ಬ್ರಾಹ್ಮಣರು ನಾಯಿನ ಮನೆಯಲ್ಲಿ ಸಾಕ್ಬೋದಾ? ಬ್ರಾಹ್ಮಣರು ಅಂತಲ್ಲ, ಯಾರು ಸಾಕ್ಬಾರ್ದು. ಯಾರು ಸಾಕ್ಬಾರ್ದು? ಸರಿ, ಬ್ರಾಹ್ಮಣರು ಮಾತ್ರ ಅಲ್ಲ, ಯಾರು ಮನೆ ಹೊರಗೆ ಇರುವಂತ ಪ್ರಾಣಿ. ಅದು ಮನೆ ಹೊರಗೆ ಇರುವಂತ ಪ್ರಾಣಿ, ಮನೆ ಒಳಗೆ ಬರಬಾರ್ದು. ಅದು ಮನೆ ಒಳಗೆ, ಮನೆ ಒಳಗೆ ಕಾಲೇ ಇಡಬಾರ್ದು. ಅದು ಇನ್ನು ಮನೆ ಒಳಗೆ ಸಾಕೋದಂತೂ ದೂರ ಉಳಿತು. ಅದು ಮನೆ ಒಳಗೆ ಬರಬಾರದು. ಅದನ್ನ ಸ್ಪರ್ಶ ಮಾಡಿದ್ರು ಕೂಡ ನಾವು ಮತ್ತೆ ಯಜ್ಞೋಪವೀತವನ್ನ ಚೇಂಜ್ ಮಾಡಿ ಆಮೇಲೆ ನಾವು ಊಟ ಎಲ್ಲ ಮಾಡಬೇಕು ಅಂತ ಕೇಳಿದೆ ನಾನು. ಸರಿನಾ? ಹೌದು, ಅದು ಅಮೇಧ್ಯವನ್ನೆಲ್ಲ ತಿಂತದಲ್ಲ, ಹಾಗಾಗಿ ಅದು ಅಶುದ್ಧವಾದ ಪ್ರಾಣಿ, ಅದರ ಸ್ಪರ್ಶ ಮಾಡಬಾರದು ಅಂತ. ಬೆಕ್ಕು ಹಾಗೆ, ನಿಜ ಹೇಳಬೇಕು ಅಂದ್ರೆ, ಈಗ ಬೆಕ್ಕುಗಳನ್ನು ತುಂಬಾ ಜನ ಮುಟ್ತಾರೆ ಮಾಡ್ತಾರೆ. ನಾಯಿ ಮುಟ್ಟದೇ ಇರೋರು ಕೂಡ ಕೆಲವರು ಬೆಕ್ಕು ಮುಟ್ಟೋರಿದ್ದಾರೆ. ಆದ್ರೆ ನಾಯಿಗೂ ಬೆಕ್ಕಿಗೂ ಶಾಸ್ತ್ರದಲ್ಲಿ ಒಂದೇ ಇದನ್ನ ಹೇಳಿದ್ದಾರೆ. ಅದು ಕೂಡ ಅಮೇಧ್ಯ ಭಕ್ಷಣ ಮಾಡ್ತದೆ. ಹಾಗಾಗಿ ನಾಯಿ, ಬೆಕ್ಕು ಇದೆಲ್ಲ ಇದು ಮಾಡುವಂತದ್ದಲ್ಲ, ಅದನ್ನು ಮುಟ್ಟಬಾರದು. ಈಗ ಸ್ಟ್ರೆಸ್ ಕಮ್ಮಿ ಆಗಿತ್ತಂತ ಬೆಕ್ಕುನೆಲ್ಲ ತಡವರಿಸ್ತಾರೆ, ಎಲ್ಲ ಮಾಡ್ತಾರೆ. ಏನ್ ಕಮ್ಮಿ ಆಗತ್ತೆ? ಟೆನ್ಷನ್ ಎಲ್ಲ, ಬಾಡಿ ಟೆನ್ಷನ್, ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಹೌದಾ, ಬೆಕ್ಕುನೆಲ್ಲ ತಡವು ಸಾಧು ಹಾಗೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಏನ್ ಸಂಬಂಧ? ಅದಕ್ಕೆ ಸ್ಟ್ರೆಸ್ ಕಡಿಮೆ ಆಗತ್ತೆ? ಗೊತ್ತಿಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೆ ಸೈಂಟಿಫಿಕ್ ಆಗಿ ಹಂಗೆ ಹೇಳ್ತಾರ, ಬೆಕ್ಕನ್ನ ಕೈಯಾಡಿಸಿದ್ರೆ ಟೆನ್ಷನ್ ಕಡಿಮೆ ಆಗತ್ತೆ ಅಂತ ಉಂಟಾ ಅಂತ ಮಾರಿ ಹೇಳಿದ್ರೆ ನಂಗೆ ಐಡಿಯಾ ಇಲ್ಲ, ಹೇಳ್ತಾರೆ. ಬೆಕ್ಕಿನ ತಡಸಿದ್ರೆ ಬೆಕ್ಕಿ ಟೆನ್ಷನ್ ಆದ್ರೆ ನಮ್ಮ ಟೆನ್ಷನ್ ಹೋಗಿಬಿಡುತ್ತೆ. ಅದು ಬೇರೆ. ಅದು ಮನೇಲಿ ಇದ್ದವರು ಇದ್ದರೆ ಕೂಡ ಟೆನ್ಷನ್ ಆತಲ್ಲ, ಬೆಕ್ಕೇ ಬೇಕೇನು? ಇಲ್ಲ, ನಾಯಿ ಬಂದು ಅದೇ ತಿಂತದಂತೆ, ಅದಕ್ಕ ಕಾರಣ ಅದು ನಾಯಿ ಮೈಲೆ, ಬೆಕ್ಕು ಮೈಲೆ ಇಲ್ಲ. ಅದೇ ತಿರುಪತಿಯಲ್ಲೆಲ್ಲ ದೇವರು ಒಳಗೇನೆ ಇರ್ತದೆ, ಬೆಕ್ಕು ಹೊರಗೆ ಹೋಗ್ತದೆ. ಅದೇ ಒಂದು ಕಾರಣ. ಮೈಲಿಗೆ ಇಲ್ಲ, ಅದು ನಾನ್ ವೆಜ್ ತಿಂದ್ರೇನು ಅದು ಮಲಮೂತ್ರ ಅದು ತಿನ್ನುದಿಲ್ಲ, ಬೇರೆ ನಾಯಿ ತಿಂತದೆ ಅದನ್ನು ಮಲಮೂತ್ರ. ಅದಕ್ಕೆ ನಾಯಿ ಮೈಲಿಗೆ ಅಂತ ಒಂದು ಇದು ಒಂದು. ಮತ್ತೆ ಸ್ಟ್ರೆಸ್ ಅಲ್ಲ, ಅದು ಸುಮ್ಮನೆ ಅದು ಕೆಲವರಿಗೆ ಡೈವರ್ಟ್ ಮಾಡ್ಲಿಕ್ಕೆ ನಾಯಿ ಇಟ್ಕೊಳ್ತಾರೆ. ಮಾಡ್ಬೋದು, ಅದು ನಾಯಿ ಇಟ್ಕೊಂಡು ಆಕ್ಚುಲಿ ತುಂಬಾ ಮೋಸ, ಅದು ಹೆಲ್ತ್ ಹಾಳಾಗ್ತದೆ. ನಾಯಿ ಬೆಕ್ಕು ಎಲ್ಲ ನಾವು ಸಾಕಿದ್ರೆ, ಅದ ನಾಯಿ ಸಾಕಬಹುದು, ಮನೆ ಹೊರಗೆ ಸಾಕ್ಬೇಕು. ನಾವು ಅದಕ್ಕೆ ಜನ ಇರ್ಬೇಕು, ಯಾರಾದ್ರೂ ಶೂದ್ರನೇ ಸಾಕಬೇಕು. ನಾವೆಲ್ಲ ಸ್ಪರ್ಶ ಮಾಡಬಾರ್ದು, ಮನೆ ಹೊರಗಿರ್ಬೇಕು. ಎಲ್ಲಾ ಪ್ರಾಣಿಗಳನ್ನು ಕೂಡ ನಾವು ಅದರಿಂದ ನೋಡ್ಬೇಕು, ಆದ್ರೆ ಅದನ್ನ ಸ್ಪರ್ಶ ಮಾಡಬಾರ್ದು, ದೂರದಲ್ಲೇ ಅದು ಇರಬೇಕು, ಮನೆ ಹೊರಗೆ ಇರಬೇಕು. ಅದಕ್ಕೆ ಅಂತ ಒಂದು ಜಾಗ, ಅದು ಹೊರಗೆ ಇರಬೇಕು, ಅದ್ರ ಸ್ಪರ್ಶ ಮಾಡಬಾರ್ದು. ಅದಕ್ಕೆ ನಾವು ಇದನ್ನೆಲ್ಲ ಹಾಕ್ಬೋದು, ಆಹಾರ ಎಲ್ಲ ಹಾಕಬೇಕು. ಬೈ ಮಿಸ್ಟೇಕ್ ನಾಯಿ ಮುಟ್ಟಿದ್ರೆ ಸ್ನಾನ ಮಾಡ್ಬೇಕು, ಆದ್ರೆ ಬೇಕು ಅಂತ ಮುಟ್ಟಿ ಸ್ನಾನ ಮಾಡಿದ್ರೆ ಅದು ನಮ್ಮ ಮಾಡಿದ ಪುಣ್ಯ ಎಲ್ಲ ಹೋಗ್ತದೆ ಅಂತ. ನಾಯಿ ಮುಟ್ಟಿದ್ರೆ, ಬೇಕಂತ ಮುಟ್ಟಿದ್ರೆ, ಮತ್ತೆ ನಾಯಿ ಕಚ್ಚಿದ್ರೆ ಅವ್ರ ಪೂಜೆಗೆ ಅರ್ಹತೆ ಇಲ್ಲ.
ಇದ್ರಲ್ಲಿ ಲಂಪಟ ಅಂತ ಒಂದು ಶಬ್ದ ಬರ್ತಲ್ಲ, ಅದು ಎದಕ್ಕೆ? ಅದು ಲಂಪಟ ಅಂದ್ರೆ ಏನು ಆಕ್ಚುಲ? ಕಾಮಲಂಪಟಃ ಅಂತಂದ್ರೆ ಈ ವಿಷಯ ಪದಾರ್ಥಗಳಲ್ಲೇ ಆಸಕ್ತಿ ಉಳ್ಳವನು ಅಂತ ಅರ್ಥ. ಸರಿ, ಐಗಿಕಕ್ಕೆ ಅದು ಓಕೆ, ಆಮುಷ್ಮಿಕಕ್ಕೆ ಹೆಂಗೆ ಲಂಪಟ ನಾವು ಹುಟ್ಟಲಕ್ ಮುಡಿಯೋದು? ಸ್ವರ್ಗ ಬೇಕು ಅಂತಾನೆ ಯಾಗ ಮಾಡೋದಾದ್ರೆ ಎಲ್ಲಾ ಧರ್ಮ ಕಾರ್ಯಗಳನ್ನು ಕೂಡ ಸುಖ ಪಡ್ಲಿಕ್ಕೋಸ್ಕರನೇ ಸ್ವರ್ಗಕ್ಕೋಸ್ಕರನೇ ಮಾಡೋರಿದ್ದಾರಲ್ಲ, ಅವರು ಕೂಡ ದುಷ್ಟರೇ. ಓಹೋ, ಐಗಿಕ ಅಂದ್ರೆ ಇಲ್ಲಿರೋ ಭಾವಗಳು, ಆಮುಷ್ಮಿಕ ಅಂದ್ರೆ ಸ್ವರ್ಗ ಅಪೇಕ್ಷೆ ಪಟ್ಟು ಮಾಡ್ಕೊಡುದು. ಹೌದು, ಸ್ವರ್ಗಾಪೇಕ್ಷೆಯಿಂದ ಮಾಡೋದು ಕೂಡ ತಪ್ಪೆ, ಅದು ಲಂಪಟವೇ. ಹೌದು. ಹಾ, ನಿಷ್ಕಾಮ ಕರ್ಮ ಅಲ್ಲ. ಹೌದು. ಆಚಾರ ಒಂದು 5 ನಿಮಿಷ ಟೈಮ್ ಇರೋದು ಆಚಾರ. ನಾವು ಇದು ಈ ಮಹಾಭಾರತದಲ್ಲಿ ನಾವು ಕೇಳಿರ್ಲಿಲ್ಲ, ನಾವು ಈ ಶರವಣ ಭವಾನಿ ಹೆಂಗ ಬಂತು ಅನ್ನೋ ಒಂದು ಇದು ನಾವು ನೀವೇ ಪಾಠ ತೆಗೆದ್ರಿ. ಅದಕ್ಕೆ ನಿಮ್ಮಲ್ಲಿ ಬುಕ್ ಇದೆಯಲ್ಲ 4ನೇ ಸ್ಕಂದ, ತೆಗಿಬೇಕಾ? ಹಾ ತೆಗಿಯೋಕು. ಸ್ವಲ್ಪ ತೆಗೆದ್ರೆ ನಮಗೆ ಮಹಾಭಾರತ ನೋಡೋತಾರೆ, ಸ್ವಲ್ಪ ಯೂಸ್ಫುಲ್ ಇರೋ ಅದನ್ನು. ಭಾಗವತ ತಾತ್ಪರ್ಯನ ಭಾಗವತ ಬುಕ್, ಸಾಂಸ್ಕ್ರಿಟ್ ಬುಕ್ ತಗೊಂಡ್ರೆ ಯೂಸ್ಫುಲ್ ಇರೋದು. ಹೌದಾ? ಇಲ್ಲವಾ? 4ನೇದ್ದು ಅಂದ್ರೆ 4ನೇ ಸ್ಕಂದದಲ್ಲಿ ಇದು ಚತುರ್ಥ ಸ್ಕಂದ. ಇಲ್ಲಿ ಈ ಕಡೆ 4ನೇ ಬುಕ್. 130ನೇ ಪೇಜು. ಅಲ್ಲ, ನೀವು ಶ್ಲೋಕ ಸಂಖ್ಯೆ ಹೇಳಿ. 64 ರೈಟ್. ಚತುರ್ಥ ಸ್ಕಂದ ಯಾವ ಅಧ್ಯಾಯ? ಚತುರ್ಥ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ 4ನೇ ಸ್ಕಂದ 8 ನಂಬರ್ 8. ಸರಿ, ಅಲ್ಲಿ ಬಂದು 62ನೇ ಶ್ಲೋಕ ರೈಟ್, ಸಾಂಸ್ಕ್ರಿಟ್ ಬುಕ್ಲಿ 62. ಕೊನೆಗೆ ಬಂತಲ್ಲ, ಒಂದು ಕೊನೆ ಬಂತು. ಸತೀಂ ಮೇನಾತ್ಮಜಾಂ 62. ರೈಟ್. ಸೊ ಅಲ್ಲಿದ್ರೆ ಸ್ವಲ್ಪ ಭಾವಾರ್ಥ ಮುಟ್ಟಿ ಹೇಳ್ರಿ ಆಚಾರ, ಅದು ಅರ್ಥ ಆಯ್ತು. ಫಸ್ಟ್ ಕಡಸಿಯಲ್ಲಿ ಮುಟ್ಟು ನಂಗೆ ಭಾವ ಪ್ರಕಾಶಿಯಲ್ಲಿ ಓದೋಕು ಅದು ಸ್ವಲ್ಪ ವಿವರ ಕೊಟ್ಟಿದ್ದಾರೆ, ನಮಗೆ ಯೂಸ್ಫುಲ್ ಅದು. ಸತೀಂ ಮೇನಾತ್ಮಜಾಂ ತಾತ ಪ್ರಾಪ್ಯ ಜಾಯಾಂ ಭವ ಪುನಃ ತಯಾ ಮೈಥುನಮಾರಭ್ಯ ರೇಮೇ ದೇವಃ ಸಮಾಹ ಶತಂ ಸ್ವವೀರ್ಯಧಾರಣೆ ಅಕಲ್ಯಾಂ ಜ್ಞಾತ್ವಾ ಜಾಯಾಂ ಸ ದುರ್ಜಟಿಃ ಉತ್ಸಸರ್ಜ ಅಂಬರೇ ರೇತೋ ಗಂಗಾ ಜಗ್ರಾಹ ತನ್ನದಿ. ಸೊ ಫಸ್ಟ್ ಗಂಗಾದೇವಿ ತಗೊಂತಾಳ ರೈಟ್, ಅಂಬರಲ್ಲಿ ಹಾಕ್ತಾರ. ಫಸ್ಟ್ ಗಂಗಾದೇವಿ ಓದ್ತಿಲ್ವಾ? ಸತೀದೇವಿಯನ್ನ ಮದುವೆ ಮಾಡಿಕೊಂಡು ಕ್ರೀಡಿಸಿದ. ಅದನ್ನ ಪಾರ್ವತಿ ಆ ವೀರ್ಯವನ್ನ ಧಾರಣೆ ಮಾಡ್ಲಿಕ್ಕೆ ಅವಳಿಗೆ ಅಶಕ್ತ ಆಯ್ತು. ಅದನ್ನ ತಿಳಿದು ಆಕಾಶದಲ್ಲಿ ಬಿಟ್ಟ, ಅದನ್ನ ಗಂಗೆ ಸ್ವೀಕಾರ ಮಾಡಿದ್ಲು. ಫಸ್ಟ್ ರೈಟ್. ಫಸ್ಟ್ ನೆಕ್ಸ್ಟ್ ಸ್ಟೆಪ್, ಪೀತ್ವಾ ಅಂತರಜರಂ ವನ್ಹಿಃ ಚಚ್ಛರ್ದ ಶರಕಾನನೆ ಕುಮಾರೋಭೂತ್ ತತಸ್ತಸ್ಮೈ ಸ್ತನಂ ಷಟ್ ಕೃತ್ತಿಕಾ ದದುಃ. ಆಕಾಶ ಗಂಗೆ ಏನು ಸ್ವೀಕಾರ ಮಾಡಿದ್ಲು, ಅದನ್ನ ಗಂಗೆಗೂ ಕೂಡ ಪೂರ್ತಿ ಧಾರಣೆ ಮಾಡ್ಲಿಕ್ಕಾಗಲಿಲ್ಲ. ಅಗ್ನಿ ಒಂದಂಶವನ್ನ ತಾನೇ ಸ್ವೀಕಾರ ಮಾಡಿ ಸ್ವಾಹಾದೇವಿ ಮೂಲಕ ಅದನ್ನ ಗಂಗಾ ತೀರದಲ್ಲಿ ಒಂದು ಜೊಂಡು ಹುಲ್ಲಿನ ಮೇಲೆ ಹಾಕಿದ. ಅಲ್ಲಿ ಕುಮಾರೋ ಆ ವೀರ್ಯದಿಂದ ಕುಮಾರ ಹುಟ್ಟಿದ. ಸುಬ್ರಹ್ಮಣ್ಯ ರೈಟ್. ಆಮೇಲೆ ತದಾಗ ತಸ್ಮೈ ಸ್ತನಂ ಷಟ್ ಕೃತಿಕಾ ದದುಃ. ಆಮೇಲೆ 6 ಬಂದ್ರು, ಅವರಿಗೆ ಬಂದು ಆರು ಸಪ್ತ ಮಾತೃಕೆಯರು, ಹೆಣ್ಮಾತೃಕೆಯರು. ಸೊ ಅದಕ್ಕೆ ಆಮೇಲೆ ಆಚಾರ್ಯ ನೆಕ್ಸ್ಟ್ ಶ್ಲೋಕ. ಸೊ ಫಸ್ಟ್ ಬಂದು ತಾಯಿ ಬಂದು ಪಾರ್ವತಿಯೂ ತಾಯಿ, ಗಂಗಾಯೂ ತಾಯಿ, ಅಗ್ನಿಯೂ ತಾಯಿ ಆಗ್ತಾಳೆ. ಆಮೇಲೆ ಬಂದು ಹುಳ್ಳಿಂದ ಹುಟ್ಟುತ್ತಾನೆ ಸರವಣ. ಆಮೇಲೆ ಬಂದು 6 ಮಕ್ಕಳು, ಇವರು 6 ಬಂದ್ರು ಅವನಿಗೆ ಸ್ತನಪಾನ ಮಾಡ್ತಾರೆ, ಅವರು ತಾಯಿ ಆಗ್ತಾರೆ ರೈಟ್. 5 ಬಂದ್ರೆ ಆಯ್ತಲ್ವಾ? ಆ ಕಡಸಿ ಶ್ಲೋಕದ ಹಿಂದೆಡ ಭಾವಪ್ರಕಾಶ ಸ್ವಲ್ಪ ಓದ್ರಿ ಆಚಾರ. ಅದ್ರಲ್ಲಿ ಸ್ವಲ್ಪ ಹೇಳ್ತೇನೆ, ಅದನ್ನೇ ಹೇಳ್ತೇನೆ ಇವಾಗ. ಅದ್ರ ಒಟ್ಟು ತಾತ್ಪರ್ಯ ಹೇಳ್ತೇನೆ ನಿಮಗೆ. ಇದೇನಾಯ್ತು ಅಂದ್ರೆ, ಮೊದಲು ಗಂಗೆ ಆ ಶಿವನ ವೀರ್ಯವನ್ನ ಅದರಲ್ಲಿ ಒಂದು ಅಂಶವನ್ನ ತಾನೇ ಪ್ರವಾಹದಲ್ಲಿ ತಗೊಂಡು ಹೋಗಿ ಆ ಹುಲ್ಲು ಮೇಲೆ ಹಾಕಿದ್ಲು. ಜೊಂಡು ಹುಲ್ಲು ಬೆಳೆದ ಸ್ಥಳ ಅಲ್ಲಿ ಅದನ್ನ ಒಯ್ದಿಟ್ಲು ಗಂಗೆ, ಆ ಶಿವನ ವೀರ್ಯದ ಒಂದು ಅಂಶವನ್ನ. ಅದು ಶ್ವೇತ ಪರ್ವತ ಆಗಿ ಬೆಳೀತಂತೆ. ಇದು ಮಹಾಭಾರತದಲ್ಲಿ ಬರುತ್ತೆ.
ಮಹಾಭಾರತದಲ್ಲಿ ವನಪರ್ವದಲ್ಲಿ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಆಚಾರ್ಯರು ನಮಗೆ ತೋರಿಸ್ಕೊಡ್ತಾರೆ. ಅದು ಶ್ವೇತ ಪರ್ವತ ಆಗಿ ಬೆಳೀತು. ಆ ಕಡೆಗೆ ಇನ್ನೊಂದು ಅಂಶವನ್ನ ಸ್ವಾಹಾದೇವಿಗೆ ಅಗ್ನಿ ತಗೊಂಡು ಹೋಗಿ ಕೊಟ್ಟ. ಇದೇ ರುದ್ರದೇವರ ವೀರ್ಯದ ಇನ್ನೊಂದು ಅಂಶವನ್ನ ಅಗ್ನಿ ತಗೊಂಡು ಹೋಗಿ ಸ್ವಾಹಾದೇವಿಗೆ ಕೊಟ್ಟ. ಅವಳು ಗರುಡ ಪಕ್ಷಿ ರೂಪದಿಂದ ಹಾರಿ ಇದೇ ಶ್ವೇತ ಪರ್ವತದ ಮೇಲೆ ಆ ವೀರ್ಯವನ್ನು ಹಾಕಿದ್ಲು. ಈ ಗಂಗೆ ಹಾಕಿದ ಒಂದು ಸ್ಥಳದಲ್ಲಿ ಶ್ವೇತ ಪರ್ವತ ಏನ್ ಬೆಳೀತಲ್ಲ, ಅದೇ ಶ್ವೇತ ಪರ್ವತದ ಮೇಲೆ ಇವಳು ಸ್ವಾಹಾದೇವಿ ಗರುಡ ಪಕ್ಷಿ ರೂಪದಿಂದ ತಗೊಂಡು ಬಂದು ಅದನ್ನ ಅಲ್ಲೇ ಹಾಕಿದ್ಲು. ಹೀಗೆ ಆ ಎರಡೂ ಅಂಶ ಸೇರ್ಕೊಂತಾವಾಗ ಒಂದೇ ಕಡೆಗೆ ಶ್ವೇತ ಪರ್ವತದಲ್ಲಿ ಆ ಎರಡೂ ಅಂಶ ಸೇರಿ ಕುಮಾರ ಹುಟ್ಟಿದ್ದು. ಹಾಗಾಗಿ ಕುಮಾರನಿಗೆ ಶಿವಪಾರ್ವತಿಯರೂ ತಂದೆ ತಾಯಿಯರು, ಅಗ್ನಿ ಸ್ವಾಹ ಇವರೂ ತಂದೆ ತಾಯಿಯರು. ಹಾಗಾಗಿ 4 ಜನ ತಂದೆ ತಾಯಿಗಳು ಅಂತ ಕರೆಸ್ಕೊಂಡ್ರು ಅಂತ ಮಹಾಭಾರತದ ವನಪರ್ವದಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ರುದ್ರಂ ಅಗ್ನಿಂ ಉಮಾಂ ಸ್ವಾಹಾಂ ಅಂತ. ರುದ್ರ, ಅಗ್ನಿ, ಉಮಾ, ಸ್ವಾಹ ಇವರು 4 ಜನರು ಕೂಡ ಇವನಿಗೆ ಉತ್ಪತ್ತಿಗೆ ಜನಕರು. ಆಮೇಲೆ ಅವರು ಅದೇ ರುದ್ರ ಉಮಾದೇವಿ ಇದ್ದೇ ಇದ್ದಾರೆ. ಅಗ್ನಿ ಮತ್ತು ಸ್ವಾಹ ಇವರು ಕೂಡ ಕಾರಣರಾಗ್ತಾರೆ. ಆಮೇಲೆ ಅಲ್ಲಿ 6 ಮುಖ ಮಾಡಿಕೊಂಡು ಅವನು 6 ಮಂದಿ ದೇವಿಯರ ಸ್ತನಪಾನ ಮಾಡಿದ ಅಂತ ಅದು ಬೇರೆ ಕಡೆಗಿದೆ. ಇಲ್ಲ, ಅದಕ್ಕೂ ಮುಂಚೆ ವನ್ನಿಹಿ ತಚ್ಚಜದ್ದ ಶರಕಾರಣಿ ರೈಟ್ ಕುಮಾರ ಅಲ್ಲಿ ಬಂದು ಶರವಣ ಭವಾಂಬದು ಅಲ್ಲಿ ಹುಟ್ಟುತ್ತಾನಲ್ಲ. ಏನು ಶರವಣ ಭವ ಅಂದ್ರೇನು? ಶರವಣ ಅಂದ್ರೆ ಏನು? ನೀವು ಶರ ಅಂದ್ರೆ ನಿಮಗೆ ಹುಲ್ಲು ಇಲ್ಲವಾ? ಅದು ಬಂದು ಈ ಹರಿದ್ವಾರದ ಹತ್ರ ಇರುವ ಆ ಸ್ಥಳದಲ್ಲಿ ಹುಟ್ಟಿದ ಎಂಬ ಒಂದು ಮಾತು ನಾ ಕೇಳಿದೆ. ಓ, ಅದು ಶರವಣ ಅಂದ್ರೆ ಹುಲ್ಲ, ಜೊಂಡು ಹುಲ್ಲು. ಹೌದು, ಅದೇ ಗಂಗಾ ತೀರದಲ್ಲಿ ಒಂದು ಜೊಂಡು ಹುಲ್ಲಿನ ಮೇಲೆ ಅವಳು ಹಾಕಿದ್ಲು. ಅಲ್ಲಿಂದ ಹುಟ್ಟಿದವನಾದ್ರಿಂದ ಶರವಣ ಭವ ಅಂತನಾ? ಸರಿ. ವನ ಹೇಗೆ ಇಲ್ಲಿ ಬರುತ್ತೆ? ವನ ಅಂತ ಕಾಡು ಇಲ್ಲವಾ? ಅದು ಶರವೇ ಕಾಡ, ಶರ ಇರುವಂತ ಕಾಡು ಅದು. ಹುಲ್ಲು ಬೆಳೆದ ಸ್ಥಳ, ಜೊಂಡು ಹುಲ್ಲುಗಳೆಲ್ಲ ಬೆಳೆದಿತ್ತು ಗಂಗಾ ತೀರದಲ್ಲಿ. ಸರ ಕಾನೂನು ಅಂತ ಕೊಟ್ಟಿದ್ದಾರಲ್ಲ, ಸರ ಕಾನೂನು ಕೊಟ್ಟಿದ್ದಾರಲ್ಲ, ಶರ ಕಾನೂನೆ. ಕರೆಕ್ಟ್. ಕಾನೂನು ಅಂದ್ರೆ ಒಣತನ. ಅದೇ ಗಂಗಾ ತೀರದಲ್ಲಿ ಹುಲ್ಲುಗಳೆಲ್ಲ ಬೆಳ್ಕೊಂಡಿತ್ತು, ಅದು ಒಂದು ಕಾಡಿನ ಹಾಗೆ. ಆ ಹುಲ್ಲಿನ ಮೇಲೆ ತಗೊಂಡೋಗಿ ಅವಳು ಹಾಕಿದ್ಲು. ಒಂದಂಶ ಗಂಗೆನೆ ತಗೊಂಡೋಗಿ ಹಾಕಿದ್ಲು, ಇನ್ನೊಂದು ಅಂಶವನ್ನ ಅಗ್ನಿದೇವಿ ಮೇಲಿಂದ ಗರುಡ ಪಕ್ಷಿ ರೂಪದಲ್ಲಿ ತಗೊಂಡು ಬಂದು ಅದನ್ನ ಹಾಕಿದ್ಲು. ಅದೆರಡೂ ಸೇರ್ಕೊಂಡು ಇವನು ಅಲ್ಲಿ ಹುಟ್ಟಿದ. ಉಮಾದೇವಿ ಹೇಗೆ ಬಂತು ಆಚಾರ್ಯ? ಇಲ್ಲಿ ಶಿವ ರುದ್ರನು ರೇತಸು, ಉಮಾದೇವಿ ಇಲ್ಲಿ ಬರ್ತಾಳೆ ಇಲ್ಲಿ. ಸತೀದೇವಿಯನ್ನ ಮದುವೆ ಮಾಡಿಕೊಂಡೇ ಅವಳ ಜೊತೆಗೆ ಅವನು ಅನೇಕ ವರ್ಷಗಳ ಕಾಲ ಕ್ರೀಡೆ ಮಾಡಿದ ಅಂತ ಹಿಂದೆ ಬಂತಲ್ಲ. ತಯಾ ಮೈಥುನಮಾರಭ್ಯ ರೇಮೇ ದೇವಃ ಸಮಾಹ ಶತಂ. 100 ವರ್ಷಗಳ ಕಾಲ ಸತೀದೇವಿ ಜೊತೆಯಲ್ಲಿ ವಿಹಾರ ಮಾಡಿದ. ಆ ವೀರ್ಯವನ್ನ ಪಾರ್ವತಿಗೆ ಪೂರ್ಣವಾಗಿ ಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನ ತಿಳಿದು ಬಾಣ ಅಂತ ಒಂದು ಅರ್ಥ ಇರಲ್ಲ. ಅಗ್ನಿಯೇ ಬಂದು ಪಾರಿವಾಳ ರೂಪದಿಂದ ಏಕಾಂತಕ್ಕೆ ಭಂಗ ತಂದಿದ್ದ, ಅದನ್ನು ಹೇಳ್ತಾರೆ. ಆವಾಗ ಶಿವಪಾರ್ವತಿಯರು ಅನೇಕ ವರ್ಷಗಳ ಕಾಲ ಕ್ರೀಡಿಸುವಾಗ ಅಗ್ನಿ ಬಂದು ಪಾರಿವಾಳ ರೂಪದಿಂದ ಅವರಿಬ್ಬರ ಒಂದು ಏಕಾಂತಕ್ಕೆ ಅವನು ಭಂಗವನ್ನ ತಂದಿದ್ದ. ಅದಕ್ಕೆ ಮುಂದೆ ಪಾರ್ವತಿ ಅದನ್ನ ಧಾರಣೆ ಮಾಡಲಿಕ್ಕೆ ನಾಚಿಕೆ ಆಯ್ತು ಅವಳಿಗೆ. ಪೂರ್ಣವಾಗಿ ಅವಳು ಧಾರಣೆ ಮಾಡಲಿಲ್ಲ. ಅದನ್ನ ಇವನು ಆಕಾಶದಲ್ಲಿ ಬಿಟ್ಟುಬಿಟ್ಟ. ಶಿವ ಆಕಾಶಗಂಗೆ ಸ್ವೀಕಾರ ಮಾಡಿದ್ಲು. ಅವಳು ತಗೊಂಡೋಗಿ ಆ ಜೊಂಡು ಹುಲ್ಲು ಮೇಲೆ ಹಾಕಿದ್ಲು. ಅದೇ ಇನ್ನೊಂದು ಅಂಶವನ್ನ ಇವನು ಅಗ್ನಿ ತಗೊಂಡು ಸ್ವಾಹಾದೇವಿ ಮೂಲಕವಾಗಿ ಅದನ್ನ ಅಲ್ಲಿ ಕಳಿಸಿದ. ಅವಳು ತಗೊಂಡೋಗಿ ಗರುಡ ಪಕ್ಷಿ ರೂಪದಿಂದ ಅದೇ ಶ್ವೇತ ಪರ್ವತದ ಮೇಲೆ ಹಾಕಿದ್ಲು. ಆ ಎರಡೂ ಅಂಶ ಸೇರಿದಾಗ ಇವನು ಕುಮಾರ ಹುಟ್ಟಿದ.
ಅದರಿಂದ ಅಗ್ನಿ ಮಗನೂ ಹೌದು, ಶಿವನ ಮಗನೂ ಹೌದು. ಕೃತಿಕಾದೇವಿಯರು 6 ಜನ ಬಂದು ಸ್ತನಪಾನ ಮಾಡಿಸಿದರು. ಈ ವಿವರ ಬಂದು ರಾಮಾಯಣದಲ್ಲೂ ಡೀಟೇಲ್ ಬರ್ತದೆ. ಬಾಲಕಾಂಡದಲ್ಲಿ ಬಂದು ಮಿಥಿಲಾವೆ ಹೋಗ ಅಂತೆಲ್ಲ ವಿಶ್ವಾಮಿತ್ರ ಬಂದು ರಾಮದೇವರಿಗೆ ಕಥೆ ಕೇಳ್ತಾರೆ. ಅಲ್ಲಿಯೂ ಒಂದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದೇ ಸ್ವಲ್ಪ ವ್ಯತ್ಯಾಸ ಇದೆ, ಅಲ್ಲಿಯೂ ಡೀಟೇಲ್ಡ್ 2 ಚಾಪ್ಟರ್ ಅಲ್ಲಿ ಬರ್ತಾರೆ ನಿಮಗೆ ಬಾಲಕಾಂಡದಲ್ಲಿ. ಇಲ್ಲಿ ಪ್ರಕಾಶ ಸ್ವಲ್ಪ ಓದ್ರಿ ಆಚಾರ್ಯ, ಸ್ವಲ್ಪ ಕಟ್ಸಿ ಪೇಜ್. ನಾನು ಅದು ಆ ಪುಸ್ತಕ ಹಿಡ್ಕೊಳ್ಳಿಲ್ಲ, ಓದ್ರಿ ನೋಡೋಣ ಯಾವ ಪದ. ಪ್ರಕಾಶಿಕಾಲಿ ಬಂದು ಸರ್ವ ಅಸುರ ಭಯಂಕರ ಷಣ್ಮುಖಂ ದೇವಾ ಇತಿ ಶೇಷಗ ಅತ್ರ ಪುರಾಣಾಂತರ ಅನುಸಾರೇಣ ಪಾರ್ವತ್ಯ ರಮಣ ಸಮಯೇ ದೇವೈಹಿ ವನ್ನಿಹಿ ಪ್ರೇಷಿತಃ ತತ್ ಸಮಕ್ಷಂ ಪಾರ್ವತಿ ಲಜ್ಜಾ ವೀರ್ಯಧಾರಣೆ ನ ಸಮರ್ಥ ಜಾತ. ಅದನ್ನೇ ಇವಾಗ ನಾ ಹೇಳಿದ್ದು. ರೈಟ್. ಅಗ್ನಿ ವನ್ನಿಹಿ ಅಂದ್ರೆ ಅಗ್ನಿ, ಅವನು ಪಾರಿವಾಳದ ರೂಪದಿಂದ ಬಂದು ಇವರಿಬ್ಬರ ಏಕಾಂತಕ್ಕೆ ಭಂಗವನ್ನ ತಂದಿದ್ದ. ಅದಕ್ಕೋಸ್ಕರ ಅವಳಿಗೆ ನಾಚಿಕೆ ಆಯ್ತು, ಪಾರ್ವತಿಗೆ ನಾಚಿಕೆಯಾಗಿ ಆ ರುದ್ರದೇವರ ವೀರ್ಯವನ್ನ ಧಾರಣೆ ಮಾಡ್ಲಿಕ್ಕೆ ಅವಳಿಗೆ ಸಾಮರ್ಥ್ಯ ಬರಲಿಲ್ಲ ನಾಚಿಕೆಯಿಂದ. ಅದನ್ನ ಇವನು ಏನು ಮಾಡಿದ, ಶಿವ ಆಕಾಶದಲ್ಲಿ ಬಿಟ್ಟು ಬಿಟ್ಟ. ರಾಮನಾಥ್ವ ಅಂಬರೇ ರೇತಃ ಆಕಾಶದಲ್ಲಿ ಬಿಟ್ಟ. ಮುಂದೆ ತದ್ ಗಂಗಾ ಜಲೆ ಅಪತತ್, ಅದು ಗಂಗಾ ಜಲದಲ್ಲಿ ಬಿತ್ತು. ತತ್ ಪುನಗ ಗೃಹೀತ್ವಾ ವನ್ನಿಹಿ ಮುಖೆ ಹರಗ ಕೋಪಾತ್ ಸ್ಥಾಪಿತವಾನ್ ವನ್ನಿಹಿ ತತ್ ದುರ್ಜರಂ ಧರ್ತುಂ ಅಶಕ್ಯಂ ಶರಕಾನನೆ ಚರ್ಜೇತಿ ಕಥಾ ಜ್ಞಾತವ್ಯ. ಸೊ ಅಲ್ಲಿ ಬಂದು ಅಲ್ಲಿ ಶರದಲ್ಲಿ ಹಾಕಿದ ಎಂಬ ಒಂದು ಸ್ವಾಹಾದೇವಿ ಮೂಲಕ ಅದನ್ನ ಗಂಗಾ ತೀರದಲ್ಲಿ ಇದ್ದಂತ ಶರಕಾನದಲ್ಲಿ ಹಾಕ್ಸಿದ ಅಂತ. ಸ್ವಾಹಾದೇವಿ ಮೂಲಕ ಹಾಕ್ಸಿದ ಅಗ್ನಿ ಅದನ್ನ, ಅದ್ರದ್ದು ಒಂದು ಅಂಶ. ಇನ್ನೊಂದು ಅಂಶವನ್ನ ಇವಳೆ ಗಂಗೆನೆ ಹಾಕಿದ್ಲು ಅಲ್ಲಿ ತಗೊಂಡೋಗಿ. ಅದನ್ನ ಮಹಾಭಾರತದಲ್ಲಿ ಹೇಳಿದ್ದನ್ನು ತಗೊಂಡಿಟ್ಕೋಬೇಕದು. ರೈಟ್. ಅತ್ರ ವನ್ನಿಹಿ ಏವ ಸಾಕ್ಷಾತ್ ಶರಕಾನನೆ ತಚ್ ಚರ್ಜೆ ಇತಿ ಪ್ರತೀತ ವಾರಣಾಯ. ಹೌದು, ವನ್ನಿಯೇ ಡೈರೆಕ್ಟ್ ಆಗಿ ತಗೊಂಡೋಗಿ ಹಾಕದ ಅಂತ ಮೇಲ್ನೋಟಕ್ಕೆ ಅರ್ಥ ಬರ್ತದೆ. ಅದನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ವಾರಣಾಯ ಮುಂದೆ ವಾರಣ ಸ್ವಾಹಾದ್ವಾರೇಣ ಇತಿ ಸ್ವಾಹಾ ವನ್ನಿ ಭಾರ್ಯ ತತ್ ವಾರಣೆ ಇತಿ ಅರ್ಥಃ. ಅದಕ್ಕೆ ಸ್ವಾಹಾ ಮೂಲಕವಾಗಿ ಹಾಕ್ಸಿದ ಅಂತ ಕೊಟ್ಟಿದ್ದಾರೆ. ಕುತಃ ಇತಿ ಅತ ಆಗಹ ಭಾರತ ಉಕ್ತ ಇತಿ ಭಾರದೆ ತದಾ ಉಕ್ತತ್ವಾತ್ ಇತಿ ಅರ್ಥಃ. ಮಹಾಭಾರತದಲ್ಲಿ ಹಾಗೆ ಹೇಳಿದ್ದಾರೆ. ಆದ್ರಿಂದ ಅದನ್ನು ಸೇರಿಸ್ಕೊಳ್ಬೇಕು. ಸ್ವಾಹಾದೇವಿ ಮೂಲಕವಾಗಿ ಅಗ್ನಿ ತಗೊಂಡೋಗಿ ಹಾಕ್ಸಿದ ಅಂತ. ನಂಗೆ ಇಲ್ಲಿ ಏನು ಶರದಲ್ಲಿ ಶರ ಕಾನನಲ್ಲಿ ಹಾಕಿದ ಮೇಲೆ ಹುಟ್ಟುತ್ತಾಣ, ರೈಟ್? ನೋಡಿರೋ. ಹೌದು ಹೌದು. ಸೊ ನೀವ್ ಹೇಳಿರು ಬಂದು ಗರುಡ ಮೂಲವ ಬಂದು ಗಂಗಾದೇವಿ ಒಂದು ಹಾಕಿರು, ಗರುಡ ಮೂಲ ಒಂದು ಹಾಕಿರು, ಅಲ್ಲಿ ನಂಗೆ ಕ್ಲಾರಿಫಿಕೇಶನ್ ಬರ್ಬೇಕು. ಅದೇನು ಹೇಳಿದ್ನಲ್ಲ ರೀ, ಸ್ವಾಹಾದೇವಿ ಮೂಲಕ ಹಾಕ್ಸಿದ ಅಂತ ಇಲ್ಲಿ ಹೇಳಿದ್ರಲ್ವಾ. ಒಂದು ಆ ಸ್ವಾಹಾದೇವಿನೇ ಗರುಡ ಪಕ್ಷಿ ರೂಪದಲ್ಲಿ ಹೋಗಿ ಹಾಕಿದ್ದು. ಓಕೆ. ಅಗ್ನಿ ಏನ್ ಮಾಡ್ದ, ಸ್ವಾಹಾದೇವಿ ಮೂಲಕವಾಗಿ ಅದನ್ನ ತಗೊಂಡೋಗಿ ಹಾಕ್ಸಿದ ಅಂತ ಹೇಳಿದಾರಲ್ಲ. ಆ ಸ್ವಾಹಾದೇವಿ ಅಲ್ಲಿಗೆ ತಗೊಂಡೋಗಿ ಹೆಂಗ್ ಹಾಕಿದ್ಲು, ಗರುಡ ಪಕ್ಷಿ ರೂಪದಲ್ಲಿ ಹೋದ್ಲವಳು. ಸ್ವಾಹಾದೇವಿನೇ ಗರುಡ ಪಕ್ಷಿ ರೂಪದಲ್ಲಿ ಆ ವೀರ್ಯದ ಒಂದು ಅಂಶವನ್ನ ತಗೊಂಡು ಹೋಗಿ ಆ ಶ್ವೇತ ಪರ್ವತದಲ್ಲಿ ಆ ಜೊಂಡು ಹುಲ್ಲುಗಳೇನೆ ಒಂದು ಅಂಶ ಏನಿತ್ತಲ್ಲ ಅಲ್ಲಿ, ಅದೇ ಜಾಗದಲ್ಲಿ ಇವಳು ಅದನ್ನು ತಗೊಂಡೋಗಿ ಹಾಕಿದ್ಲು. ಗರುಡ ಪಕ್ಷಿ ರೂಪದಿಂದ ಹೋಗಿದ್ದವಳು ಹೋಗಿ ಅಲ್ಲಿ ಹಾಕಿದ್ಲು. ಓಕೆ ಓಕೆ. ಹೆಂಗ್ ಹಾಕಿ ಎಂಬುದಕ್ಕೂ ಅಲ್ಲಿ ವಿವರಣೆ ಬರ್ಕೊಡ್ತೀವಿ. ಓಕೆ. ಹೌದು. ಓಕೆ ಓಕೆ. ತಥಾ ಚ ವನ್ನಿಹಿ ಸ್ವಭಾರ್ಯಾಯಾಂ ತತ್ ರೇತಃ ಸ್ಥಾಪಿತವಾನ್ ಸಾ ಅಪಿ ತತ್ ಧಾರಣೆ ಅಸಮರ್ಥಾಃ ಶರಕಾನನೆ ತತ್ ಚರ್ಜೇತಿ ಮೂಲಾರ್ಥಃ ಇತಿ ಭಾವಃ. ಅವಳಿಗೂ ಅದನ್ನ ಧಾರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಪಾರ್ವತಿಗೂ ಧಾರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವಳು ಬಿಟ್ಲು.
ಇವಳಿಗೂ ಧಾರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವಳು ತಗೊಂಡೋಗಿ ಅಲ್ಲಿ ಶರಕಾರಣದಲ್ಲಿ ಹಾಕಿದ್ಲು. ಸೊ ಈ ತರ ಬಂದು ಮಕ್ಕಳು ಅಡಿಯಾದು ಮತ್ತೆ ಏನ್ ತಾತ್ಪರ್ಯ ಆಚಾರ? ಸಿ ಪಾರ್ವದೇವಿಯ ಬಂದು ಧಾರಣ ಮಾಡಕ್ ಮುಳ್ಳಾದಲ್ಲ, ಸುಮ್ಮನೆ ಒಂದು ಮನುಷ್ಯ ಇದ್ಲಿದ್ದಾರೆ. ಅವ್ರು ಇದ್ರಿಗೆ ಏನ್ ತಾತ್ಪರ್ಯ? ಒಳಗ ಒಳನೋಟಕ್ಕೆ ಏನ್ ಅರ್ಥ ಬರ್ತದೆ ನಿಮಗೆ? ಅಂದ್ರೆ ಭಗವಂತನ ಸಂಕಲ್ಪ, ಒಬ್ಬೊಬ್ಬರು ಸೃಷ್ಟಿ ಒಂದೊಂದು ರೀತಿ. ಈ ತರ ತುಂಬಾ ಜನ ಹುಟ್ಟಿದ್ದಾರೆ ಮಹಾಭಾರತದಲ್ಲಿ. ಇವರೆಲ್ಲ ತುಂಬಾ ಜನ ಅಯೋನಿಜರಿದ್ದಾರೆ ಈ ತರದವರು. ಸ್ತ್ರೀ ಸಹಾಯ ಇಲ್ಲದೆ ಬಹಳ ಜನ ಸೃಷ್ಟಿ ಆದವ್ರನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅಯೋನಿಜರಾದಂಥವ್ರು ಬಹಳ ಜನ ಇದ್ದಾರೆ. ಭಗವಂತನ ಸಂಕಲ್ಪ ಅಷ್ಟೆ. ಓಕೆ, ಆಯ್ತು ಆಚಾರ. ನಮಸ್ಕಾರ ಗುರು. ಈ ಕುಮಾರಸ್ವಾಮಿ ತಾನೇ ದೇವತೆಗಳಿಗೆ ಸೇನಾಧಿಪತಿ ಇಲ್ವಾ? ಸೇನಾಧಿಪತಿ ಆಗ್ತಾನೆ ಮುಂದೆ. ಹೌದು, ಅದನ್ನು ಭಾಗವತ ಇವರಿಗೆ ಮುಂಚೆ ದಾರಿದ್ರು ಕುಮಾರಸ್ವಾಮಿ ಮುಂಚೆ. ದೇವರ ಸೇನಾಪತಿಯ ಕುಮಾರಸ್ವಾಮಿ ಜನನ ಆದ್ಮೇಲೆ ಅವ್ರು ಇರ್ತಾರೆ. ಅದಕ್ಕೆ ಮುಂಚೆ ಯಾರು ಇರ್ತಾರೆ ಅಲ್ವಾ? ನೋಡ್ಬೇಕು ಅದು ಯಾರಿದ್ರು ಅಂತ. ದೇವತೆಗಳಲ್ಲೇ ಬೇರೆ ಇನ್ಯಾರಾದ್ರೂ ಒಬ್ರು ಇರ್ತಾರೆ, ಯಾರೋ ಒಬ್ರು ಇರ್ತಾರೆ. ಅವರಿಂದ ಇವರು ಚಾರ್ಜ್ ತಗೊಂಡಿರ್ಬೇಕಲ್ವಾ? ಇಂದ್ರನೇ ಹೋಗ್ತಿದ್ದ ಅನಿಸ್ತದೆ. ಹೌದಾ? ಸರಿ, ನೋಡೋಣ. ಸರಿ, ನಮಸ್ಕಾರ. ಭಗವಂತ ಬಂದು ಸೇನಾನಾಂ ಸ್ಕಂದಗ ಅಂತ ಹೇಳಿದಾರಲ್ಲ. ಅದೇ ಇವನು ಸೇನಾಧಿಪತಿ ಸ್ಕಂದ ಹುಟ್ಟೋದಕ್ಕಿಂತ ಮುಂಚೆ ಯಾರಿದ್ರು ಅಂತ ಕೇಳ್ತಾರ ಅವರು. ಇಲ್ಲ, ಸೇನಾನಾಂ ಸ್ಕಂದಗ ಅಂತ ಭಗವಂತನ ಹೇಳಿದ್ದಾನಲ್ಲ ಒಂದ್ ಕಡೆ. ಅದಕ್ಕೆ ಅವರೇ ಒಂದು ರೂಪದಲ್ಲಿ ಸೇನಾಧಿಪತಿ ಆದ್ರು ಅಂತ ಹೇಳ್ತಾರೆ. ಇಲ್ಲ ಇದ್ದಾರೆ ಗುರುಗಳೇ, ಭಗವಂತನ ಇದ್ದಾರೆ, ಬಟ್ ನಂಗೆ ಗೊತ್ತಿಲ್ಲ. ಅಲ್ಲಿ ವಿಭೂತಿ ರೂಪ ಹೇಳ್ತಿರೋದು. ಸೇನಾಧಿಪತಿಗಳಲ್ಲಿ ನಾನು ಸ್ಕಂದನಲ್ಲಿ ವಿಶೇಷವಾದ ವಿಭೂತಿ ರೂಪದಿಂದ ಇದ್ದೇನೆ ಅಂತ ಭಗವಂತ ಹೇಳಿದ್ದು. ಸ್ಕಂದ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ದೇವತೆಗಳು ಯುದ್ಧದಲ್ಲಿ ಯಾರನ್ನ ಸೇನಾಧಿಪತಿಯನ್ನಾಗಿ ಮಾಡ್ಕೊಳ್ತಿದ್ರು ಅಂತ. ಪರ್ಟಿಕ್ಯುಲರ್ ಆಗಿ ಇಂಥವ್ರು ಅಂತಲ್ಲ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಯಾರಾದ್ರೂ ಒಬ್ರು ಸೇನಾಧಿಪತಿಗಳಾಗಿರ್ತಿದ್ರೇನೋ ಅಂತ ಅನಿಸ್ತದೆ. ವಿಶ್ವಕ್ಸೇನ ಆಚಾರ್ಯ ಇದೆಯಾ ಎಲ್ಲಿಯಾದ್ರೂ ವಿಶ್ವಕ್ಸೇನ ಸೇನಾಧಿಪತಿಯಾಗಿದ್ದ ಅಂತ? ಎಲ್ಲೋ ಒಂದು ತಾರತಮ್ಯದಲ್ಲಿ ನೋಡಿದ್ದಲ್ಲಿ ಜ್ಞಾಪಕ ಇತ್ತು. ಆಚಾರ್ಯ ಮುಚ್ಚುಕುಂದನು ಇಂದ್ರನ್ಗ ದೇವಾಸುರ ಯುದ್ಧದಲ್ಲಿ ಹೆಲ್ಪ್ ಮಾಡದ ಅಂತ ಅದೇ ಹೇಳಿದ್ದು ನಾನು. ಆಯಾಯ ಸಂದರ್ಭದಲ್ಲಿ ಯಾರ್ಯಾರಿಗೆ ಅನುಕೂಲ ಇತ್ತು ಅವ್ರವ್ರನ್ನ ಸೇನಾಧಿಪತಿಗಳನ್ನಾಗಿ ಮಾಡ್ಕೊಳ್ತಿದ್ರು. ಪರ್ಟಿಕ್ಯುಲರ್ ಒಬ್ಬನೇ ಅಂತ ಇರ್ತಿರ್ಲಿಲ್ಲ ಅಂತ ಇರ್ಬೋದು ಹಾಗೆ ಅಂತ. ಈಗ ನೋಡಿದ್ದು ನಾವು ಇವನು ಸೇನಾಧಿಪತಿ ಎನ್ನಾಗಿ, ಇವರು ಕೂಡ ದೈತ್ಯರ ಜೊತೆಯಲ್ಲಿ ಯುದ್ಧ ಮಾಡುವಾಗ ಸೇನಾಧಿಪತಿಯನ್ನಾಗಿ ಮಾಡಿಕೊಂಡ್ರು ಅವನ್ನ. ದೊಡ್ಡ ಭಯಂಕರ ಯುದ್ಧ ನಡೀತು. ಆವಾಗ ಇವನು ಸ್ಕಂದ ಸೇನಾಧಿಪತಿ ಆದ. ಇವರು ತಾರತಮ್ಯದಲ್ಲಿ ದಾಕಕ್ಷರ ಬರ್ತಾರೆ ಗುರುಗಳೇ. ಇಂದ್ರ ಕುಮಾರಸ್ವಾಮಿ ಕಾಮ 8ನೇ ಗತಿ ಇಲ್ಲವಾ? ಇಂದ್ರ ಕಾಮರು. ಹೌದು, ಕಾಮನೇ ತಾನೇ ಇವನು. ಇಂದ್ರ ಕಾಮ ಇಬ್ರು ಒಂದೇ ಕಕ್ಷೆ, 8ನೇ ಕಕ್ಷೆ. ಸರಿ ಗುರುಗಳೇ, ನಮಸ್ಕಾರ. ನಮಸ್ಕಾರ. ಹರೇ ಶ್ರೀನಿವಾಸ್. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ.